ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ನಿಮಗೆ ಸುಮಾರು ವರ್ಷಗಳಿಂದ ನನ್ನ ಪರಿಚಯ ಅಂತ ಸುಮ್ಮನಂಗೆ ಏನು ನೀವೇನು ಹೇಳಿಲ್ದವರು ಅಥವಾ ಯಾರೋ ಏನು ಮಾಡಿಲ್ದವರು ಹೇಗೆ ಸ್ವಯಂ ಆಗಿ ನಾನು ಈ ಒಂದು ವಿಚಾರಗಳಲ್ಲಿ ಅಥವಾ ಇದರಲ್ಲಿ ಇರುವಂಥದ್ದು ಏನಿದೆ, ಹಂಗೆ ನನ್ನ ಪರಿಚಯ ಅನ್ನೋದು ಒಂದು 2-3 ವಿಡಿಯೋಗಳು ಇದೆ. ಹಾಗಾಗಿ ಇದು ಸಹ ಹಾಗೆ ವೀಕ್ಷಕರೇ, ಒಂದು ಆ ಒಂದು ನಿಟ್ಟಿನಲ್ಲೇ ಒಂದು ಪರಿಚಯ ಅನ್ನೋಂಥ. ಯಾಕಂದರೆ ನಾನು ಸಡನ್ ಆಗಿ ಇದು ಮಾಡ್ತಿರ್ತೀನಿ. ಪ್ರಪಂಚದಲ್ಲಿ ಏ ಸಾವಿರಾರು ವಿಚಾರಗಳು ಆಗ್ಲಿಂದನೂ ಇರುವಂಥದ್ದು. ನಾವು ಕೇವಲ ನೆಪ ಮಾತ್ರ. ಅಷ್ಟು ವಿಚಾರಗಳು. ಹಾಗಾಗಿ ಎಲ್ಲದಕ್ಕೂ ನಮ್ಮಲ್ಲಿ ಬೆಲೆ, ವ್ಯಾಲ್ಯೂ ಅನ್ನೋದು ಎಲ್ಲದಕ್ಕೂ ಇದ್ದೇ ಇರುತ್ತೆ. ನೀವು ಯಾವುದೇ ಇದರಲ್ಲಿ ನೋಡಿದ್ರು, ಯಾವುದೇ ಇದು ಮಾಡಿದ್ರು, ಯಾವುದೇ ರೀತಿಯಲ್ಲಿ ಯಾವುದನ್ನು ನಾವು ವಿರೋಧಿಸುವಂತಹ ಇದರಲ್ಲಿ ಇಲ್ಲ. ಹಾಗಾಗಿ ನನಗೆ ಯಾವ ಊರು, ಭಾಷೆ, ದೇಶ, ಪ್ರಪಂಚ ಇದ್ಯಾವುದೂ ಇಲ್ಲ. ನನ್ನ ಇದರಲ್ಲಿ ಇಲ್ಲ. ನಾನು ಅದ್ಯಾವುದು ಇಟ್ಕೊಂಡು ಇದು ಮಾಡಲ್ಲ. ಹಾಗಾಗಿ ಕ್ಯಾಸ್ಟ್, ಜಾತಿ ಅಂತಾಗ್ಲಿ, ಮತಗಳಂತಾಗ್ಲಿ ಇದ್ಯಾವುದೂ ಇರಲ್ಲ ವೀಕ್ಷಕರೇ. ಹಾಗಾಗಿ ಅದನ್ನೆಲ್ಲ ಹೊರತುಪಡಿಸಿನೇ ನಾನು ಜಾಸ್ತಿ ಇದು ಮಾಡೋದು, ಅದನ್ನ ಹೇಳ್ತಾನೆ ಇರ್ತೀನಿ. ಆದಷ್ಟು ನಾನು ಪ್ರಾಪಂಚಿಕ ಜೀವಿಯಾಗಿ ಸಂಘ ಜೀವಿ ಅಲ್ಲ. ಪ್ರಾಪಂಚಿಕವಾಗಿ ಹೆಚ್ಚು ಬೆರೆಯುವಂಥದ್ದು ಎಲ್ಲ ಕಡಿಮೆ. ಆದಷ್ಟು ಇದೆಲ್ಲ ಹೇಳ್ತಿರ್ತೀನಿ ವೀಕ್ಷಕರೇ. ಇದೆಲ್ಲ ನನ್ನ ಸ್ವಾಭಾವಿಕ ಗುಣಗಳು. ಅದಾಗ್ಲಿಂದ ಬಂದಿರುವಂಥದ್ದು, ಬಾಲ್ಯದಿಂದ ಇರುವಂಥದ್ದು. ಹಾಗಾಗಿ ಸ್ತ್ರೀಯರ ಬಗ್ಗೆನೂ ಸಹ ತಾಯಿ ಸಮಾನರು, ಅದೇ ದೃಷ್ಟಿ ನಾವು ಅದೇ ಥರನೇ ಇರುವಂಥದ್ದು. ಅದೆಲ್ಲ ಹಾಗೇನೆ. ಹಾಗಾಗಿ ಇದೆಲ್ಲ ಪರಿಚಯಗಳು ನಿಮಗೆ ಮಾಡ್ಕೊಂಡು ಇದು ಮಾಡ್ತಾ ಇರುವಂಥದ್ದು ಒಂದು ಇದು ಸ್ಥಿತಿಗತಿಗಳು. ಏನೇನೇ ನಿಮಗೆ ಏನು ಹೇಳಿದ್ದು, ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ ಏನು ಅಂತ. ಯಾಕೆಂದರೆ ಎಲ್ಲ ಸ್ತರಗಳಲ್ಲಿ, ಆಯಾಮಗಳಲ್ಲಿ ಒಂದು ನಿಟ್ಟಿನಲ್ಲಿ ಹೋಗ್ತಿರುವಂತಹ ಒಂದು ವ್ಯವಸ್ಥೆನೋ, ಪ್ರಪಂಚನೋ ಸಡನ್ ಆಗಿ ಈ ಥರ ಯಾರಾದರೂ ಒಂದು ಇದು ಮಾಡಿದಾಗ ಒಂದು ಕನ್ಫ್ಯೂಸ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಇಲ್ಲಿ ಏನೋ ಇದು ಮಾಡ್ತಾ ಇರಬೇಕು, ಇಲ್ಲೇನೋ ಒಂದು ವಿಚಾರಗಳನ್ನ ಇದಾಗ್ತಿದ್ದಾಗ ಅದು ಇದಾಗ್ಬೋದು. ಯಾಕಂದರೆ ನನ್ನ ವಿಚಾರಗಳಲ್ಲಿ ನಿಮಗೆ ಏನೇ ಇದಾದ್ರೂ ಇದಕ್ಕಿಂತ ತದ್ವಿರುದ್ಧವಾಗಿರುತ್ತೆ. ಮತ್ತು ಅದೇ ಪ್ರಾಪಂಚಿಕ ವಿಚಾರಗಳಿಗಿಂತ ಸ್ವಲ್ಪ ಬೇರೆ ವಿಚಾರಗಳು ಇರೋದ್ರಿಂದ, ತದ್ವಿರುದ್ಧವಾಗಿ ಅಥವಾ ಮಗದೊಂದು ಆ ನಿಟ್ಟಿನಲ್ಲಿ ಇಲ್ದಿರೋದ್ರಿಂದ ಬೇರೆ ರೀತಿ ಹಲವು ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಇದು ಬರ್ಬೋದು. ಊಹಾಪೋಹಗಳು, ನಿಮ್ಮದೇ ಆದಂತಹ ಚಿಂತನೆಗಳು, ಪ್ರಾಪಂಚಿಕ ವಿಚಾರಗಳು, ಪ್ರಾಪಂಚಿಕ ನೆಲೆಗಟ್ಟು ಇಲ್ಲಿ ಬರುವಂಥ ಕೆಲವೊಂದು ನೀವು ನೋಡುವಂಥ ವೀಕ್ಷಣೆಗಳಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ಬರುವಂಥ ವಿಚಾರಗಳು, ಇದ್ಯಾರು, ಏನು ವಿಚಾರ, ಇದೆಲ್ಲ ಇದಾಗುತ್ತೆ. ಹಾಗೆ ನನ್ನ ಪರಿಚಯ ನಿಮಗೆ ಇರೋದಿಲ್ಲ ಅನ್ನುವಂಥ ಒಂದು ಇದು. ಹಾಗಾಗಿ ಈಗ ನನ್ನ ಒಂದು ಪರಿಚಯ ಅನ್ನೋದು ಎಷ್ಟು ಒಂದು ನಿಟ್ಟಿನಲ್ಲಿ ಈಗ ಕೆಲವೊಂದು ಇದಾಗಿ ಮಾಡ್ಕೊಂಡು ಬಂದಿರುವಂಥ ವಿಷಯ. ಹಾಗಾಗಿ ಇದು ಸಹ ಅದೇ ಇದರಲ್ಲಿ ಇರುವಂಥದ್ದು. ನಾನು ಅಂತಲ್ಲ, ನಮ್ಮಲ್ಲಿ ಇದಕ್ಕೆ ಇದಿಲ್ಲ. ಒಂದು 26/1/1988 ಜನಿಸಿರುವಂಥದ್ದು. ಹಾಗಾಗಿ ಆ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಹಂಗೆ ಇದಾಗಿ ಬಂದಿರುವಂಥ ವೀಕ್ಷಕರೇ. ಹಾಗಾಗಿ ಪ್ರಪಂಚದ ವಿಚಾರಗಳು ಏನು ನಮಗೆ ಅರಿವಿಲ್ಲ. ಒಂದು ಬಾಲ್ಯದ ವಿಚಾರಗಳಲ್ಲಾದರೂ ಆ ಒಂದು ಇದೇನಿದೆ, ಆ ಒಂದು ಇದರಲ್ಲಿ ಪ್ರಪಂಚ ಅಂದರೆ ಏನು ಅಂತ ಗೊತ್ತಿಲ್ಲದಂಥ ಸ್ಥಿತಿಗತಿಗಳಲ್ಲಿ ಇದಾಗಿರುವಂಥದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಪ್ರಪಂಚ ಅಂತ ನೋಡಿದಾಗ ಎಲ್ಲ ಒಂದು ಇದಿದೆ, ಮತಗಳಿದೆ, ಜಾತಿಗಳಿದೆ, ಹಲವು ವಿಚಾರಗಳು ಪ್ರಪಂಚದಲ್ಲಿ ಇದು ಮಾಡಿದಾಗ ಹಲವು ವಿಚಾರಗಳು ಸಾಮಾನ್ಯವಾಗಿ ಇದು ಬರುತ್ತೆ. ನಾವು ಇದಾದಂಗೆ ಇಲ್ಲದೆ ಇರುವಂತಹ ಸ್ಥಿತಿಗತಿಗಳು ಇದ್ರೂ ಇರ್ಬೋದೇನೋ ಪ್ರಾಪಂಚಿಕವಾಗಿ. ಹಾಗಾಗಿ ಆ ಒಂದು ಇದೇನಿದೆ ವೀಕ್ಷಕರೇ, ನನ್ನ ಒಂದು ವಿಚಾರದಲ್ಲಿ ಈ ಒಂದು ಪ್ರಾಪಂಚಿಕ ನೆಲೆಗಟ್ಟಿನಲ್ಲಿರುವಂತಹ ವ್ಯವಸ್ಥೆಯಲ್ಲಿರುವಂತಹ ಜಾತಿ ಎನ್ನುವಂತಹ, ಕ್ಯಾಸ್ಟ್ ಎನ್ನುವಂತಹ ಹಲವು ವಿಚಾರಗಳಲ್ಲಿ, ನಾನು ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ ಹಲವು ವಿಡಿಯೋಗಳು ಅಥವಾ ಒಂದು ಬರಹದ ಮುಖಾಂತರ ಸ್ಟೇಟಸ್ಗಳಲ್ಲಿ ವೀಕ್ಷಣೆ ಮಾಡಿದರೆ, ಜಾತಿ ಮತಗಳು ಇದೆಲ್ಲ ವೀಕ್ಷಣೆಗಳು ನೀವು ಆದಷ್ಟು ಇದು ಮಾಡಿದ್ದೀರ ವೀಕ್ಷಕರೇ. ಹಾಗಾಗಿ ನಾನೇನು ಅಂತಂದರೆ, ನಮ್ಮ ಇದನ್ನು ನೀವು ಇದು ಮಾಡಿಲ್ಲ. ಆದರೆ ನಾನು ಹಿಂದೆನೂ ಸಹ ಸ್ಟೇಟಸಲ್ಲಿ ಇದು ಮಾಡಿದ್ದೀನಿ. ಸುಮಾರು 1.5 ವರ್ಷ 2 ವರ್ಷದ ಹಿಂದೆ ಕೆಲವೊಂದೆಲ್ಲ ನಾನು ಇದಿರುತ್ತೆ ನನಗೆ, ಯಾವುದೂ ನನಗೆ ನೆನಪಿರಲ್ಲ. ಕೆಲವೊಂದೆಲ್ಲ ಇದಿರುತ್ತೆ, ನಿಮ್ಮ ಜೊತೆ ಏನು ಇದರಲ್ಲಿ ಇರ್ತೀನಿ ಅದ್ರಲ್ಲಿ ಮಾತ್ರ ಕೆಲವೊಂದೆಲ್ಲ ಇದಿರುತ್ತೆ. ಹಾಗಾಗಿ ಅಲ್ಲೂ ಸಹ ನಾನು ನಿಮಗೆ ಹೇಳಿರೋದು ಇದೆ ಕ್ಯಾಸ್ಟ್ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಇಲ್ಲಿ ಎಷ್ಟು ಹಲವು ಜಾತಿಗಳು, ಹಲವು ಇದೇನಿದೆ ಎಲ್ಲವೂ ಇದೆ. ಅದರದೇ ಆದಂತಹ ಒಂದು ಹಂತದಲ್ಲಿ ಹೋದಷ್ಟು ಅಲ್ಲಿ ಆದಂತಹ ಜಾತಿಯ ವ್ಯವಸ್ಥೆಗಳಲ್ಲೇ ಮೇಲು ಕೀಳು ಅನ್ನೋದು ಅಲ್ಲೂ ಸಹ ಇದೆ.
ಅದನ್ನು ಇದು ಮಾಡುವಂಥದ್ದು, ಬಿಂಬಿಸುವಂಥದ್ದು ಏನಿದೆ, ಬಲಗೈ ಎಡಗೈ ಈ ಥರ ಎಲ್ಲ ವ್ಯವಸ್ಥೆಗಳಲ್ಲಿ ಇದೆ. ಒಂದೇ ಎಲ್ಲ ಜಾತಿಗಳಲ್ಲಿ ಅಲ್ಲೂ ಸಹ ತಾರತಮ್ಯ ಅನ್ನೋದು ಇದೆ. ಇದೆಲ್ಲ ನಮಗೆ ಈಗ ಒಂದಷ್ಟು ವರ್ಷಗಳ ಕಾಲ ಕಂಡು ಬಂದಿರುವಂಥದ್ದು. ನಾವು ಅದಷ್ಟು ಗಮನ ಕೊಡೋದಿಲ್ಲ. ಕ್ಯಾಸ್ಟ್ ಇದ್ಯಾವುದೋ ವಿಚಾರಗಳಲ್ಲಿ ನಮ್ಮ ಇದರಲ್ಲಿ ಇಲ್ಲದೆ ಇರುವಂತಹ ವಿಚಾರಗಳಲ್ಲಿ ಇರುವಂಥದ್ದು ಹೆಚ್ಚು ಗಮನ ಕೊಡಲಿಲ್ಲ, ಹೆಚ್ಚು ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ ನಾನು ಅದನ್ನು. ಹಾಗಾಗಿ ಆ ಥರ ಒಂದು ಇದೆ ವೀಕ್ಷಕರೇ. ಹಾಗಾಗಿ ಈ ಎಲ್ಲ ಒಂದು ಇದರಲ್ಲಿ ಎಡಗೈ ಬಲಗೈ ಅನ್ನೋ ಇಂಥ ವಿಚಾರಗಳಲ್ಲಿ ಅಥವಾ ಲೆಫ್ಟ್ ರೈಟ್ ಅಂತ ಏನೋ ವಿಚಾರ, ಎಡಗೈ ಬಲಗೈ ಅಂತೆಲ್ಲ ಹೇಳಿದ್ ನಿಮಗೆ, ಈ ಥರ ಎಲ್ಲ ಉಪಯೋಗಿಸುವಂತಹ ಪದಗಳು ಏನು ರೈಟ್ ಲೆಫ್ಟ್ ಅಥವಾ ಜಾತಿಗಳಲ್ಲೇ ವಿಭಾಗಗಳು, ಕವಲ್ ಹೊಡೆದು ಅದು ಸಹ ಅದರಲ್ಲೇ ತಾರತಮ್ಯಗಳು, ಅದರಲ್ಲೇ ಮೇಲು ಕೀಳು ಅನ್ನೋದು, ಎಷ್ಟೇ ಆದಂತಹ ಜಾತಿಗಳಲ್ಲೂ ಸಹ ಅದರದೇ ಆದಂತಹ ತಾರತಮ್ಯ ಅನ್ನೋದಿದೆ. ಆ ಒಂದು ನೆಲೆಗಟ್ಟು ಎಲ್ಲ ಸ್ತರಗಳಲ್ಲೂ ಇರುವಂತಹ ಈ ಒಂದು ಇದೇನಿದೆ, ಆ ಒಂದು ಜಾತಿಯ ವ್ಯವಸ್ಥೆಗಳಲ್ಲಿ ನನ್ನ ಜಾತಿಯ ಒಂದು ಜಾತಿ ಅಂದರೆ ನನ್ನ ಒಂದು ಇದನ್ನು ಸಹ ಹಂಗೆ ಒಂದು ಪ್ರಾಪಂಚಿಕವಾಗಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ನಾನು ಹೆಚ್ಚು ಅದನ್ನು ಉಪಯೋಗಿಸಲ್ಲ. ಜಾತಿ ಅನ್ನೋದಕ್ಕೆ ಅದಕ್ಕೊಂದಂಥ ಇದಿರುತ್ತೆ, ಅದೊಂಥರ ಕ್ಯಾಸ್ಟ್ ಅಂತ ಉಪಯೋಗಿಸ್ಕೊಳ್ತೀನಿ. ಯಾಕಂದ್ರೆ ತುಂಬ ಅದು ಪದ ತುಂಬ ಇದಾಗಿರೋದ್ರಿಂದ, ಒಂದೊಂಥರ ಒತ್ತಿ ಅಥವಾ ಒಂದು ಇದಾಗಿ ಬರೋದ್ರಿಂದ ಕ್ಯಾಸ್ಟ್, ನಮ್ಮ ಒಂದು ಕ್ಯಾಸ್ಟ್ ಅಥವಾ ನಾನು ಯಾವುದಕ್ಕೂ ಜಾಸ್ತಿ ಮಹತ್ವ ಕೊಡಲ್ಲ. ನನ್ನ ಯಾವುದು ಪರಿಚಯಗಳು, ನನಗೆ ಅಷ್ಟು ಯಾವುದು ಸಂಪರ್ಕಗಳು ಯಾವುದೂ ಇಲ್ಲ ವೀಕ್ಷಕರೇ. ನಾನು ಯಾವ ಇದರಲ್ಲೂ ಯಾರ ವಿಚಾರಗಳಲ್ಲೂ ಇದಿರುವಂಥದ್ದಲ್ಲ. ಹಾಗಾಗಿ ಯಾವ ಯೂನಿಯನ್ ಆಗಲಿ, ಯಾವುದೇ ಒಂದು ವಿಚಾರಗಳಲ್ಲಾಗಲಿ ಯಾವುದರಲ್ಲಿ ಇಲ್ಲದಿರುವಂಥದ್ದು, ಯಾವುದನ್ನು ಸಹ ಪ್ರಮೋಟ್ ಮಾಡದೇ ಇರುವಂಥದ್ದು, ಪ್ರಪಂಚದಲ್ಲಿ ಎಲ್ಲನೂ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ತರದಲ್ಲಿ ಇರುವಂಥದ್ದು ಆ ಒಂದು ವಿಚಾರವಾಗಿ ವೀಕ್ಷಕರೇ. ಹಾಗಾಗಿ ಈ ಒಂದು ಕ್ಯಾಸ್ಟ್ ಅನ್ನೋ ವಿಚಾರದಲ್ಲಿ ಏನು ಲೆಫ್ಟ್ ರೈಟ್ ಅಂತೇನಿದೆ, ಈಗ ನಮ್ಮ ನನ್ನ ಒಂದು ವಿಚಾರಗಳಲ್ಲಿ ತಗೊಳ್ತು ಅಂತ ಹೇಳಿದ್ರೆ, ಕ್ಯಾಸ್ಟ್ ಅನ್ನೋ ವಿಚಾರದಲ್ಲಿ ಲೋ ಕ್ಯಾಸ್ಟ್ ವೀಕ್ಷಕರೇ. ಲೋ ಕ್ಯಾಸ್ಟಲ್ಲಿ ಏನು ಬರುತ್ತೆ, ಲೆಫ್ಟ್ ರೈಟಲ್ಲಿ ಅದರಲ್ಲೂ ಲೋ ಅಲ್ಲಿ ಲೋ ಕ್ಯಾಸ್ಟಲ್ಲಿ ಲೋ ಕ್ಯಾಸ್ಟ್. ನಾನು ನಿಮಗೆ ಫಸ್ಟೇ ಒಂದು ಸ್ಟೇಟಸಲ್ಲಿ ಇದು ಮಾಡಿದೆ, ಪ್ರಪಂಚದಲ್ಲಿ ಯಾವುದು ಇಲ್ದಿರುವಂತಹ ಈ ನೆಲೆಗಟ್ಟಲ್ಲಿ ಸ್ತರದಲ್ಲಿ ಇಲ್ದಿರುವಂತಹ ಕ್ಯಾಸ್ಟ್ ಯಾವ್ದಾದ್ರು ಇದ್ದರೆ ಅದು ನಾನಾಗಿರ್ತೀನಿ. ಅಂದರೆ ಪೂರಾ ಒಂದು ಲೋ ಅದಿಲ್ವೇ ಇಲ್ಲ, ಅದು ಅಂತಹ ಕ್ಯಾಸ್ಟನ್ನು ಅಂತಹ ಒಂದು ಇಲ್ಲ, ಈಗ ಸಂದರ್ಭಗಳಲ್ಲಿ ಇಲ್ಲ. ಅದಕ್ಕಿಂತನೂ ವಿಚಾರಗಳೆಲ್ಲ ಇದೆ. ಅದನ್ನು ನಾನು ಈಗೀಗ ಸ್ವಲ್ಪದಲ್ಲಿ ವಿಚಾರಗಳಲ್ಲಿ ತಿಳ್ಕೊಂಡಾಗ ಈ ಥರ ನಾನು ನಿಮ್ಗೆ ಏನು ಹೇಳಿದೆ, ಲೋ ಕ್ಯಾಸ್ಟಲ್ಲಿ ಲೋ ಕ್ಯಾಸ್ಟ್ ಅಂತ ಏನು ಹೇಳಿದೆ. ಲೋ ಕ್ಯಾಸ್ಟ್ ಪ್ರಪಂಚದಲ್ಲಿ ಎಲ್ಲ ಕ್ಯಾಸ್ಟ್ಗಳು ಇದೆ, ಅದರಲ್ಲಿ ಲೋ ಕ್ಯಾಸ್ಟ್ ಇದೆ. ಲೋ ಕ್ಯಾಸ್ಟಲ್ಲೇ ಲೋ ಕ್ಯಾಸ್ಟ್, ರೈಟ್ ಲೆಫ್ಟಲ್ಲಿ ಏನು ಬರುತ್ತೆ ಅದರಲ್ಲಿ ಲೋ ಕ್ಯಾಸ್ಟ್. ಹಾಗಾಗಿ ನಾನು ಹಿಂದೆ ನಿಮ್ಗೊಂದು 2 ವರ್ಷದಿಂದ ಏನು ಹೇಳಿದ್ದು, ತುಂಬ ಪ್ರಪಂಚದಲ್ಲಿ ಎಲ್ಲ ಹುಡುಕಾಗದಿರುವಂತಹ ಯಾವ್ದಾದ್ರು ಒಂದು ಸ್ತರಗಳಲ್ಲಿ ಲೋ ಕ್ಯಾಸ್ಟ್ ಅಂತ ತುಂಬ ಕೆಳ ಹಂತದ ತುಂಬ ಇದಾಗಿರುವಂಥ ಕ್ಯಾಸ್ಟ್ ಯಾವುದಿದ್ರೆ ಅದು ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ಅದು ಪ್ರಪಂಚದಲ್ಲಿ ಇಲ್ಲ ವೀಕ್ಷಕರೇ. ಆದರೆ ಪ್ರಾಪಂಚಿಕವಾಗಿ ಈ ನೆಲೆಗಟ್ಟಲ್ಲಿ ಇದೆ. ಈಗ ನಾನು ಹೇಳ್ತಿರುವಂಥದ್ದು ಲೋ ಕ್ಯಾಸ್ಟಲ್ಲಿ ಲೋ ಕ್ಯಾಸ್ಟ್ ಇದೆ. ನಾನು ಆಗ ಹೇಳಿರುವಂಥದ್ದು ಇಲ್ಲ, ಅದೆಲ್ಲ ಬಂದು ಮುಂದೆ ಬಂದಿರುವಂಥದ್ದು, ಅದರದ್ದೇ ಆದಂತಹ ಕ್ರಮಗಳಾಗಿರುವಂಥದ್ದು. ಹಾಗಾಗಿ ನಾನು ಈಗಲೂ ಸಹ ಈ ಯಾವುದರಲ್ಲೂ ಇರಲ್ಲ, ತುಂಬ ಏನಿದೆ ಅದರಲ್ಲೇ ಇರುವಂಥದ್ದು. ಆಗ ಏನು ಮಾತಾಡಿದ್ನೋ ಅದೇ ಮಾತುಗಳು ಈಗಲೂ ಸಹ ನನ್ನಲ್ಲಿ ಇರುವಂಥದ್ದು. ನಾವೇನು ಇದು ಮಾಡ್ತೀವಿ ನಮ್ಮ ಇದರಲ್ಲಿ, ನೀವೇನು ನೋಡ್ತೀರಾ ಕೆಳ ಕ್ಯಾಸ್ಟ್ ಅಂತ ಏನೋ ನೀವೇನು ಉಪಯೋಗಿಸ್ತೀರಾ ಅದಕ್ಕಿಂತನೂ ಕೆಳ ಯಾವ್ದಾದ್ರು ಇದ್ದರೆ, ಇಲ್ಲದೆ ಇರುವಂಥದ್ದು ಯಾವ್ದಾದ್ರು ಇದ್ದರೆ ಅದು ನಾನು ಆಗಲೂ ಅದನ್ನೇ ಹೇಳಿದ್ದು. 2 ವರ್ಷದಿಂದೇನೋ, 2 ವರ್ಷ 3 ವರ್ಷದಿಂದ ಈಗಲೂ ಸಹ ಅದನ್ನೇ ಹೇಳೋದು. ಅದೆಲ್ಲ ನಿಮಗೆ ಸಿಗೋದೇ ಇಲ್ಲ, ಆ ಕ್ಯಾಸ್ಟ್ಗಳೆಲ್ಲ. ಕ್ಯಾಸ್ಟು ಇದೆ ಇಲ್ಲ ವೀಕ್ಷಕರೇ. ಹಾಗಾಗಿ ಈ ವಿಚಾರಗಳಲ್ಲಿ ಇರುವಂಥದ್ದು. ಆದರೆ ಪ್ರಪಂಚದಲ್ಲಿ ಅದರದೇ ಆದ ಎಲ್ಲ ಕ್ಯಾಸ್ಟು ಎಲ್ಲ ಒಂದು ಸ್ತರಗಳಲ್ಲಿ ಇದೆ. ಅದರಲ್ಲಿ ಲೋ ಅಲ್ಲಿ ಲೋ, ಅದು ಪ್ರಾಪಂಚಿಕವಾಗಿ ಗುರುತಿಸ್ಕೊಂಡ್ರೆ ನನ್ನ ವಿಚಾರಗಳಲ್ಲಿ ನಾನು ಇದು ಮಾಡ್ಕೊಳ್ತಂದರೆ ನನಗೆ ಎಲ್ಲದಕ್ಕಿಂತಲೂ ಈ ಪ್ರಪಂಚದಲ್ಲಿ ಇಲ್ಲದೇ ಇರುವಂತಹ ತುಂಬ ಅತಿ ಲೋ ಆದಂತಹ ಒಂದು ಇದು ಸಪ್ರೇಟ್ಲಿ ನಾನು ಒಂದು ಉಲ್ಲೇಖಿಸ್ಕೊಳ್ತೀನಿ. ಹಾಗಾಗಿ ಇದನ್ನು ನೆಟ್ಟಿನಲ್ಲಿ ನಿಮ್ಗೆ 2-3 ವರ್ಷದಿಂದನೂ ಹೇಳ್ತಿದೆ, ಈಗಲೂ ಸಹ ಹೇಳೋದು ಇದೇ ವೀಕ್ಷಕರೇ. ಇದು ಸಿಗೋದೇ ಇಲ್ಲ, ಇದು ಇಲ್ಲ ವೀಕ್ಷಕರೇ. ಈ ಕ್ಯಾಸ್ಟ್ ಇಲ್ಲವೇ ಇಲ್ಲ. ಪ್ರಪಂಚದಲ್ಲೆಲ್ಲ ಕ್ಯಾಸ್ಟ್ಗಳು ಇದೆ, ತುಂಬ ಲೋ ಅಲ್ಲಿ ಲೋ ಅದು ಇಲ್ಲವೇ ಇಲ್ಲ. ಅದೆಲ್ಲ ಮುಂದೆ ಬಂದಿರುವಂಥದ್ದಲ್ಲಿ ಇದೆ. ಹಾಗಾಗಿ ವಿಚಾರಗಳಲ್ಲಿ ಏನಿದೆ ಆ ವಿಚಾರಗಳಲ್ಲಿ ಇದು ಸಹ ವೀಕ್ಷಕರೇ 2 ವರ್ಷ 3 ವರ್ಷದಿಂದ ಏನಿದೆ ಅದೇ ಸಹ ಈಗಲೂ ಸಹ ಹೇಳ್ತಿರೋದು.
ಈ ಒಂದು ಕ್ಯಾಸ್ಟ್ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಈ ಕ್ಯಾಸ್ಟ್ ಅನ್ನೋ ವಿಚಾರದಲ್ಲಿ ಮೇಲು ಕೀಳು ತಾರತಮ್ಯ ಏನಿದೆ, ಆ, ಎಷ್ಟೇ ಆ ಒಂದು ಇದಾಗಿದ್ರು ಅಲ್ಲೂ ಸಹ ತಾರತಮ್ಯ ಏನಿದೆ, ಈ ಥರ ಎಲ್ಲ ಸ್ತರಗಳಲ್ಲಿ ಪ್ರಪಂಚ ಏನು ಒಂದು ಕ್ಯಾಸ್ಟ್ ಅನ್ನುವಂಥ ವಿಚಾರಗಳಲ್ಲಿ ಇರುತ್ತೆ ವೀಕ್ಷಕರೇ. ಅದು ಪ್ರಪಂಚ ಇರುತ್ತೆ. ನಾವು ಏನು ಹೇಳ್ತೀವಿ ಅದಕ್ಕಿಂತ ತದ್ವಿರುದ್ಧವಾಗಿ ಈ ಒಂದು ಕೆಲವೊಂದು ವಿಚಾರಗಳಲ್ಲಿ ನೀವು ಸೂಕ್ಷ್ಮಾತೀತವಾಗಿ ಗಮನಿಸಿದಾಗ ಇರೋದ್ರಿಂದ ಹಾಗಾಗಿ ಎಲ್ಲವೂ ಸ್ವಲ್ಪ ತದ್ವಿರುದ್ಧನೇ ವೀಕ್ಷಕರೇ. ಹಾಗಾಗಿ ನೀವು ತುಂಬ ಲೋ ಆಗಿ ನನ್ನನ್ನು ಮಾತ್ರ ಪರ್ಟಿಕ್ಯುಲರ್ ಆಗಿ ನೋಡ್ಬೋದು. ತುಂಬ ಲೋ, ಅದು ಇಲ್ಲವೇ ಇಲ್ಲ. ಇದು ಅದನ್ನು ನಿಮ್ಗೆ ಆಗ್ಲೂ ಹೇಳಿದ್ದೆ, ಈಗಲೂ ಸಹ ನಾನು ಅದನ್ನೇ ನಿಮಗೆ ಹೇಳ್ತಿರೋದು ಕ್ಯಾಸ್ಟ್ ಅನ್ನೋ ವಿಚಾರದಲ್ಲಿ. ಅದಕ್ಕೆಲ್ಲ ಇದಾಯ್ತು ಅಂತಂದ್ರೆ ಈಗೆಲ್ಲ ಇರುವಂಥದ್ದೆಲ್ಲ ಒಂದು ಬೆಟರಲ್ಲಿದೆ ಕ್ಯಾಸ್ಟ್ಗಳು. ಅದರಲ್ಲಿ ಲೋ ಆಗಿರುವಂಥದ್ದು ಈ ಪ್ರಾಪಂಚಿಕವಾಗಿ ಗುರುತಿಸ್ಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ಶನಿ ಜಯಂತಿ, ಶನಿ ದೇವರ ಒಂದು ಜಯಂತಿ ವೀಕ್ಷಕರೇ. ಸುಳ್ಳನ್ನು ಆ ನ್ಯಾಯವಾದಂತಹ ವಿಚಾರಗಳಲ್ಲಿ ನಾವು ಸತ್ಯನ ಯಾವಾಗಲೂ ಇರಬೇಕು. ಯಾಕಂದ್ರೆ ಎಲ್ಲ ವಿಚಾರಗಳ ಸ್ತರಗಳಲ್ಲಿ ಅವರು ಇರುವಂಥದ್ದು ಮತ್ತೆ ನಿಮಗೆ ತಿಳಿದಿರುವಂಥದ್ದು. ಹಾಗಾಗಿ ಇಲ್ಲಿ ಹಲವು ವಿಚಾರಗಳಲ್ಲಿ ತೊಡೋದಾಗ ಸುಮಾರು ಜನಕ್ಕೆ ಗೊಂದಲ ಮಾಡಬಹುದು. ದೈವಿಕವಾಗೋ, ರಾಜಕೀಯವಾಗೋ, ಆಧ್ಯಾತ್ಮಿಕವಾಗೋ ಯಾವುದೋ ವಿಚಾರವಾಗಿ ಇದು ಮಾಡ್ತಿದ್ದಾಗ ಎಲ್ಲದರಲ್ಲೂ ಅದು ಬಂದೇ ಬರುತ್ತೆ, ಯಾರದು ಏನು ವಿಚಾರ ಅಂತ. ಹಾಗಾಗಿ ನಾನು ಇಲ್ಲಿ ಇದು ಮಾಡ್ಬೇಕಂದ್ರೆ ಅದರದೇ ಆದಂತಹ ಕಾರಣಗಳು, ಗೌಪ್ಯವಾಗಿ ಅದರದೇ ಆದಂತಹ ವಿಚಾರಗಳು ಇದೆ ವೀಕ್ಷಕರೇ. ಅದು ನಾನು ನಿಮಗೆ ಹೇಳದೇ ಇರ್ಬೋದು ಅಥವಾ ನನ್ನಲ್ಲೇ ಇರ್ಬೋದು. ನಾನು ಅದರ ಸಲುವಾಗಿನೇ ಸುಮಾರು ಒಂದು ನನ್ನದೇ ಆದಂತಹ ಪ್ರಕ್ರಿಯೆಗಳಲ್ಲಿ ನಾನಿರುವಂಥದ್ದು. ಅದಕ್ಕೆ ನನಗೆ ಯಾರ ಬೆಂಬಲನೂ ಬೇಡ, ನಾನು ಯಾರ ಬೆಂಬಲನೂ ತೊಗೊಳ್ತಿಲ್ಲ. ನಾನು ಎಷ್ಟು ಸಂಪರ್ಕ ಮಾಡ್ತಿದ್ರು ಸಂಪರ್ಕಗಳನ್ನೆಲ್ಲ ಬಿಟ್ಟು ಯಾರ ಸಂಪರ್ಕಗಳು ನಾನು ಮಾಡೋದಿಲ್ಲ. ನನ್ನದೇ ಆದಂತಹ ಕೆಲವು ವಿಚಾರಗಳ ಅಥವಾ ಕೆಲವೊಂದು ಕಾರ್ಯಾನುಸಾರ ನಾನು ಯಾರ ಸಂಪರ್ಕನೂ ಮಾಡಲ್ಲ. ಸ್ವಲ್ಪ ಫ್ರೆಂಡ್ಶಿಪ್ ಇರುವಂಥದ್ದೆಲ್ಲ ಸೀದಾ ಕಟ್ ಮಾಡಿಕೊಂಡು ಅಥವಾ ಕಡಿಮೆ ಮಾಡಿಕೊಂಡು, ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು, ಲಿಮಿಟೇಷನ್ ಇಟ್ಕೊಂಡು ಇದು ಮಾಡಿಕೊಂಡು ಅಲ್ಲಿಗೆ ನಾನು ಇದು ಮಾಡಿರುವಂಥದ್ದು. ಯಾವುದು ಹೆಚ್ಚು ನಾನು ಸಂಪರ್ಕ ಮಾಡಲ್ಲ. ಯಾಕಂದ್ರೆ ನನ್ನ ವಿಚಾರಗಳಲ್ಲಿ ಮಾತ್ರ ನಾನು ಇರ್ತೀನಿ ವೀಕ್ಷಕರೇ. ಯಾವುದು ನನ್ನ ಟೀಮು ಗ್ಯಾಂಗು ಯಾವುದನ್ನು ಮಾಡೋದಿಲ್ಲ. ಅದು ಮುಂದೇನೂ ಸಹ ಇದೇನಿದೆ, ಇದು ನನ್ನ ಒಂದು ಕರ್ತವ್ಯಗಳು ಏನೋ ಇದಿರುತ್ತಾದಂತಹ ವಿಚಾರಗಳು ಇರುತ್ತೆ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ನಾನು ಈ ಥರ ಒಂದು ಪ್ರಾಪಂಚಿಕವಾಗಿ ಇನ್ವಾಲ್ವ್ಮೆಂಟ್ ಅಂತ ಆಗೋದು ನಮಗೂ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರಲ್ಲ. ಪ್ರಾಪಂಚಿಕವಾಗಿ ಯಾವುದು ಸಹ ಆಸಕ್ತಿ ಇಲ್ದಿರುವಂತಹ ಜೀವನ, ಸಾಂಸಾರಿಕವಾಗಿ ಆದ್ರೂ ಅಷ್ಟೇ, ಪ್ರಾಪಂಚಿಕವಾಗಿ ಎಷ್ಟೇ ಐಷಾರಾಮಿ ಜೀವನ ಇಲ್ಲಿ ನಾವು ಕಾಣುವಂಥದ್ದು ಏನಿದ್ರು ನಮಗೆ ಅದು ಅಷ್ಟು ಇದಿಲ್ಲ ವೀಕ್ಷಕರೇ. ಪ್ರಪಂಚನೇ ನಮಗೆ ಅಷ್ಟು ಆಸಕ್ತಿಕರ ವಿಚಾರನೇ ಅಲ್ಲ. ನಮಗೆ ಸಬ್ಜೆಕ್ಟೇ ನಮಗೆ ಇಂಟ್ರೆಸ್ಟೇ ಇಲ್ಲ ಟೋಟಲಿ. ಏನಂತಾರೆ, ನಾವು ನಿಮಗೆ ಮೊದಲು ತಿಳಿಸಂಗೆ ನಾವು ಯಾರನ್ನೂ ನೋಡೋಕ್ಕೆ ಇಷ್ಟಪಡಲ್ಲ, ನಮ್ಮನ್ನ ಯಾರು ನೋಡೋಕ್ಕೆ ಇಷ್ಟಪಡೋದಿಲ್ಲ, ನಮ್ಮನ್ನ ಯಾರು ನೋಡಬಾರ್ದು ಅಂತಾನೆ ನಾವಿರೋದು. ಆದರೆ ಈ ಒಂದು ನನ್ನ ಒಂದು ಪ್ರಾಕೃತಿಕ ಸ್ವಭಾವ ಏನಿದೆ ಅದನ್ನು ಮೀರಿ ನಾನು ಇದಾಗ್ತಾ ಇರೋದು. ಇದು ನನ್ನ ಬಾಲ್ಯದಿಂದ ಇರುವಂಥದ್ದು. ಜಾಸ್ತಿಯಾಗಿ ಅದು ಏನಿದೆ ಹಾಗೆ ಅದು ಇದಾಗಿರುವಂಥದ್ದು. ಹಾಗಾಗಿ ನಾನಿಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಇದು ಮಾಡೋದಕ್ಕೆ ಅದರದೇ ಆದಂತಹ ಕೆಲವು ಆಧ್ಯಾತ್ಮಿಕ ಮತ್ತೊಂದು ಕಾರಣಗಳು ಇರುತ್ತೆ, ಎಲ್ಲ ಆದಂತಹ ಪಾಸಿಟಿವ್ ವಿಚಾರಗಳು. ಹಾಗಾಗಿ ನಿಮಗೆ ಎಷ್ಟೋ ರೀತಿಯಲ್ಲಿ ಗೊಂದಲಗಳು ಮೂಡಬಹುದು ಅಂತಾನೆ ಹೇಳಿ ನಾವು ಯಾವುದೇ ಇದಕ್ಕೂ ಇಲ್ಲ. ಇಲ್ಲಿನ ಒಂದು ವಿಚಾರಗಳಲ್ಲಿ ಸಡನ್ ಆಗಿ ಏನೋ ಒಂದು ಇದಾಗಿ ಅವರು ಗುರುಗಳನ್ನೋದೋ ಸ್ವಾಮೀಜಿಗಳನ್ನೋದೋ ಇದೆಲ್ಲ ಯಾವುದು ಇಲ್ಲ ವೀಕ್ಷಕರೇ. ಹಾಗಾಗಿ ನಾವು ಎಲ್ಲ ಸ್ತರಗಳಲ್ಲಿ ಆಯಾ ವ್ಯವಸ್ಥೆಗಳಲ್ಲಿ ಆಯಾಮಗಳಲ್ಲಿ ಮೊದಲಿಂದನೂ ಇದೆ. ಹಾಗಾಗಿ ನಾವಿಲ್ಲಿ ಏನೋ ಬಂದು ಇದು ಮಾಡ್ತಾ ಇದ್ದೀವಿ, ಏನೋ ಒಂದು ಇದ್ದಾಗ ಎಲ್ಲ ವ್ಯವಸ್ಥೆಗಳು ಸಡನ್ ಆಗಿ ಏನಾದರೂ ಇದಾಯ್ತು ಅಂದಾಗ ಅದರದೇ ಆದಂತಹ ಇದು ನಮಗೆ ಪ್ರಭಾವ ಬೀರ್ಬೋದು. ಮೋಸ್ಟ್ಲಿ ನೆಲೆಗಟ್ಟು ಅನ್ನೋದು ಸುಮಾರು ವರ್ಷಗಳಿಂದ ಇರುವಂಥದ್ದು. ಹಾಗಾಗಿ ಯಾವುದು ನನಗೆ ನನ್ನ ಯೋಚನೆಗಳಲ್ಲಿ ಅದ್ಯಾವುದು ಇಲ್ಲ. ಆದರೆ ಇಂತಹ ವಿಚಾರಗಳು ಸುಲಭವಾಗಿ ತಲುಪೋದ್ರಿಂದ ಅದರಿಂದ ಪ್ರಭಾವಗಳು ಬೀರ್ಬೋದು. ಮತ್ತು ಆ ಸುಲಭವಾಗಿ ಏನಾದರೂ ತಲುಪೋ ಥರ ಇದ್ದರೆ ಅದಕ್ಕೆ ಕಾರಣಗಳಿದೆ. ಕೆಲವೊಂದು ಅನೇಕ ವಿಚಾರಗಳು ಸುಲಭವಾಗಿ ಮನೆಗಳಿಗೆ ಅಥವಾ ಈಗ ಮನಗಳಿಗೆ ಏನಾದರೂ ಒಂದು ವಿಚಾರಗಳಲ್ಲಿ ಇದ್ರ ಮುಖಾಂತರ ತಲುಪ್ತಾರೆ ಅಂದರೆ ಅದಕ್ಕೆ ಅದರದೇ ಆದಂತಹ ಕಾರಣಗಳಿದೆ. ಯಾವುದೂ ಸಹ ಇಲ್ಲಿ ಉತ್ತೇಜನ ಪ್ರಮೋಟ್ ಮಾಡುವಂಥದ್ದು ಯಾವುದು ಇಲ್ಲ. ಯಾವುದನ್ನು ಸಹ ನಾವು ಜನರ ಒಂದು ಇದು ಮಾಡ್ಕೊಳ್ಳೋದು ಅಥವಾ ಅವರ ಒಂದು ಪ್ರೀತಿ ವಿಶ್ವಾಸ ಗಳಿಸೋದು ಅಥವಾ ನಾನು ಗುರುತಿಸ್ಕೋಬೇಕು ಅನ್ನೋದು ಇದ್ಯಾವುದು ನನಗೆ ಇಲ್ಲ. ನಾನು ಅದಕ್ಕೆ ಪ್ರಯತ್ನನೂ ಪಡಲ್ಲ. ಅದಕ್ಕೆ ಏನು ಇದಿಲ್ಲ ವೀಕ್ಷಕರೇ, ನಂದೇನು ಅದಕ್ಕೆ ಯಾವುದೇ ರೀತಿಲಿ ಇಲ್ಲ. ಆದರೆ ನನ್ನ ಇದೇನಿದೆ ಅದರ ಆಧಾರಿತವಾಗಿ ನಾನು ಇದಿರ್ತೀನಿ. ಅದರ ಆಧಾರಿತವಾಗಿ
ಇರುವಂಥದ್ದು. ಹಾಗಾಗಿ ನಾನು ಯಾವುದೇ ವಿಚಾರಗಳಲ್ಲಿ ನಾನು ಫೋನು ಸಹ ನೋಡೋದು ಕಡಿಮೆ. ಪ್ರಾಪಂಚಿಕ ವಿಚಾರಗಳು ಸಹ ನೀವೇನು ನೋಡ್ತೀರಾ ನ್ಯೂಸ್ ಚಾನಲ್ ಆಗಲಿ ಮತ್ತೊಂದು ಮಗದೊಂದು ಎಲ್ಲ ಕಡಿಮೆ. ತೀರಾ ಇದ್ದಿದ್ದು ಕಡಿಮೆ ಮಾಡಿದ್ದೀನಿ. ಏನೋ ಒಂದು ವಿಚಾರಗಳಿಗೆ ಈ ಒಂದು ಈ ಸಂಪರ್ಕಗಳೆಲ್ಲ ಕಡಿಮೆ ಮಾಡ್ಕೊಂಡಿದ್ದೀವೋ, ಹಾಗೆ ಎಲ್ಲ ವಿಚಾರಗಳು ಸಹ ಕಡಿಮೆ ಮಾಡ್ಕೊಂಡ್ರು. ಎಂಟರ್‌ಟೈನ್‌ಮೆಂಟ್, ಮನೋರಂಜನೆ ವಿಚಾರಗಳು ಇದೆಲ್ಲ ಆದಷ್ಟು ನನಗೆ ಪೂರಕವಾಗಿ ಕೆಲವೊಂದು ಕಾರ್ಯಗಳಲ್ಲಿ ನಾನು ಇರಲ್ಲ ವೀಕ್ಷಕರೇ. ಹಾಗಾಗಿ ಆ ವಿಚಾರಗಳಲ್ಲಿ ಆ ನನಗೆ ಮಾತ್ರ ತಿಳಿದಿರುವಂಥದ್ದು ಆ ವಿಚಾರಗಳು. ಹಾಗಾಗಿ ಅದಕ್ಕಾಗಿ ಮಾತ್ರ ನಾನು ಸೀಮಿತವಾಗಿ ಇರುವಂಥದ್ದಷ್ಟೇ. ಅಷ್ಟು ಬಿಟ್ಟು ನಮಗೇನು ಆಸಕ್ತಿ ಇಲ್ಲ. ನಾವು ಇಲ್ಲಿದ್ದಷ್ಟು ಮಾತ್ರ ಇಲ್ಲಿಂದ ಇದಾದಷ್ಟು ನಾವು ಯಾವುದು ನಿಮ್ಗೆ ಆಗಲೇ ಹೇಳ್ದಂಗೆ ನಾನು ಗಮನಿಸೋದಿಲ್ಲ, ತಿರುಗು ನೋಡಲ್ಲ. ಪ್ರಾಪಂಚಿಕವಾಗಿ ನನಗೆ ಯಾವ ಬಂಧನಗಳು, ಯಾವ ಇದು ಸ್ತರಗಳು, ನನಗೆ ಸಾಂಸಾರಿಕ ಜೀವನ, ಈ ಮಕ್ಕಳು ಇದ್ಯಾವುದು ನನಗೆ ಯಾವುದು ಇದಿಲ್ಲ. ಇದಿಲ್ದಿರೋವಂಥದ್ದು. ಜೀವನನೇ ನಮಗೆ ಈ ಜೀವನನೇ ನಮ್ಮ ಜೀವನ ಅಲ್ಲ ಅಂದ್ಕೊಂಡು ಆದರೂ ಜೀವನ ಮಾಡ್ತಿರುವಂಥದ್ದು. ಹಾಗಾಗಿ ಹಲವು ವಿಚಾರಗಳಲ್ಲಿ ಅದರದೇ ಆದಂತಹ ವಿಚಾರಗಳಿದೆ. ಅದರದೇ ಆದಂತಹ ವಿಚಾರಗಳಲ್ಲಿ ನಿಮಗೆ ಮೈಂಡ್‌ಗೆ ಹಾಕೊಳ್ಳಿ ಅಂತ ಹೇಳೋದಕ್ಕೆ ಕಾರಣಗಳಿದೆ. ಆ ಕಾರಣಗಳು ಸಹ ಎಲ್ಲೆಲ್ಲೋ ಗೊತ್ತಾಗ್ಬೋದು. ಮುಂದೆ ಯಾರಾದರೂ ಅಂತಹ ಇದಾಗ್ಬೋದು. ಆ ಒಂದು ಸ್ಥಿತಿಗತಿಗಳಿಗೆ ಒಗ್ಗುವಂತಹ ಕ್ರಿಯೆಗಳು ಆಗಬಹುದು. ಈಗ ನಮ್ಮನ್ನೇ ಕೆಲವೊಂದು ವಿಚಾರಗಳಲ್ಲಿ ಆಗಿಲ್ಲ ಅಂತಂದ್ರೆ ಮುಂದೆ ಬರುವಂತಹ ಹಲವು ವಿಚಾರಗಳಲ್ಲಿ ಕಷ್ಟಕರವಾದಂತಹ ಅದರದೇ ಆದಂತಹ ಸ್ಥಿತಿಗತಿಗಳಲ್ಲಿ ಆಗದೇ ಇರಬಹುದಂತಹ ವಿಚಾರಗಳು ಇರಬಹುದು. ಎಲ್ಲ ಅದಕ್ಕೆ ಆದಂತಹ ಕಾರಣಗಳು, ಅದರದೇ ಆದಂತಹ ವಿಚಾರಗಳಿರುತ್ತೆ. ಈಗ ನನಗೆ ಡಾಕ್ಟರೇಟ್ ಅನ್ನೋದು ಸುಮ್ಮನೆ ಹೇಳ್ತಿರೋದು ವೀಕ್ಷಕರೇ, ಒಂದು ಸಿಕ್ಕಿದೆ ಅಂತ ಅನ್ಕೊಳ್ಳಿ. ನಾನು ಅಂತ ಇವನೇನಲ್ಲ, ಆದರೆ ಸುಮ್ಮನೆ ನಾನು ಹೇಳ್ತಿರೋದು. ಯಾಕೆ ತುಂಬ ದೊಡ್ಡವರಿಗೆಲ್ಲ ಸಿಕ್ಕಿದೆ. ನಾನು ತಗೋಬೇಕಾದ್ರೂ ತುಂಬ ಇವ್ರನ್ನ ಹಿರಿಯರನ್ನ ಇದು ಮಾಡಿ ನಾನು ತಗೊಂಡಿರುವಂಥದ್ದು. ನನಗೇನು ಸೂಟು ಆಗಲ್ಲ ಅದು. ಆದರೆ ಸುಮ್ಮನೆ ನಾನೇನೋ ಇದು ಮಾಡ್ಕೊಂಡಿರ್ತೀನಿ ಅಷ್ಟೇ. ಅದ್ಯಾವುದು ಇದು ಮಾಡಿಕೊಂಡು ಇರಲ್ಲ. ಆದರೆ ಅದು ಇತ್ತು ಅಂತ ಹೇಳಿದ್ರೆ ನನಗೇನು ಅದರಿಂದ ವ್ಯಾಲ್ಯೂ ಇರೋದಿಲ್ಲ. ನಮ್ಮ ವಿಚಾರಗಳಲ್ಲಿ ನಾವು ಹೇಗೆ ಇದು ಮಾಡ್ಕೊಳ್ತೀವೋ ಅದರಲ್ಲಿ ನಮಗೆ ಇದಿರುತ್ತೆ ಹೊರತು ಅದರಲ್ಲಿ ಇರೋಲ್ಲ ವೀಕ್ಷಕರೇ. ಹಾಗಾಗಿ ನಮ್ಮ ವಿಚಾರಗಳಲ್ಲಿ ಕ್ಯಾಸ್ಟೋ ಮತ್ತೊಂದೋ ಮಗದೊಂದೋ ಏನೇ ಇದ್ರೂ ನಮ್ಮ ವಿಚಾರಗಳಲ್ಲಿ ನಾವು ಹೇಗಿದ್ದೀವೋ, ನಾವು ಮಾನವೀಯತೆ ನಮ್ಮ ಇದೇನಿದೆ ಅದು ನಮಗೆ ಇದು ಕೊಡುವಂಥದ್ದು. ಹಾಗಾಗಿ ನಾವು ಏನೇ ಒಂದು ಇದು ತಗೊಂಡ್ರು, ಏನೇ ಪ್ರಶಸ್ತಿ ಪುರಸ್ಕಾರ ಅದು ಇದು ಏನೇ ತಗೊಂಡ್ರು ಅದು ವ್ಯಾಲ್ಯೂ, ಅಥವಾ ಯಾವುದೇ ಕ್ಯಾಸ್ಟಲ್ಲಿ ಇದ್ರೂ ಅದು ವ್ಯಾಲ್ಯೂ ಅನ್ನೋದು ಇದಿರಲ್ಲ. ಅದರದೇ ಆದಂತಹ ಒಂದು ಮಾನವೀಯತೆ ಅದರದೇ ಆದಂತಹ ಇದರಲ್ಲಿ ಇದ್ದಾಗ ಅದು ಇದು ಕೊಡುವಂಥದ್ದು, ವ್ಯಾಲ್ಯೂ ಕೊಡುವಂಥದ್ದು. ಹಾಗಾಗಿ ಇದೆಲ್ಲ ಒಂದು ಪಕ್ಕಕ್ಕಿಟ್ಟು ಅದೆಲ್ಲ ಇದಕ್ಕಿಟ್ಟು ಅದೆಲ್ಲ ಯಾವುದಕ್ಕೂ ಪ್ರಾಶಸ್ತ್ಯ ನಮ್ಮ ಜೀವನದಲ್ಲಿ ಕೊಡದೆ ನಾವು ಇರುವಂಥದ್ದು. ಹಾಗಾಗಿ ವೀಕ್ಷಕರೇ, ಹಾಗಾಗಿ ಯಾವುದೇ ಕ್ಯಾಸ್ಟು ಯಾವುದೇ ಇದಾದ್ರೂ ನಮ್ಮಲ್ಲಿ ಇರುವಂತಹ ಇದೇನಿದೆ ಅದು ಆ ವ್ಯಕ್ತಿಯನ್ನ ಇದು ಮಾಡುತ್ತೆ. ಮನುಷ್ಯತ್ವ, ವ್ಯಕ್ತಿತ್ವನ ಅದು ಇದು ಮಾಡುವಂಥದ್ದು. ಹಾಗಾಗಿ ನನಗೇನೋ ಚಿಕ್ಕದಾಗಿ ಏನೋ ಸಿಕ್ಕಿರ್ಬೋದು, ಅದು ಅಷ್ಟು ವ್ಯಾಲ್ಯೂ ಇಲ್ಲ ಅಂತಾನೆ ಅನ್ಕೊಳ್ಳಿ ವೀಕ್ಷಕರೇ. ಅದು ತುಂಬ ಇದಿರೋ ವ್ಯಾಲ್ಯೂ ಅವರಿಗೆ ಇರುವಂಥದ್ದು, ಅದು ಅವರಿಗೆ ಸಲ್ಲುವಂಥದ್ದು, ಅವರ ಒಂದು ಇದರಾಗೆ ನಾನು ತಗೊಂಡಿರುವಂಥದ್ದು. ಹಾಗೆ ಅದೇನಿದೆ ಅದರದೇ ಆದಂತಹ ಇದು ಏನಕ್ಕೆ ಅದು ಇದಿದೆ, ಅದರದೇ ಆದಂತಹ ಪಕ್ವತೆಯಲ್ಲಿ ಅದರದೇ ಆದಂತಹ ಕ್ರಿಯೆಗಳಲ್ಲಿ ಇದ್ದಷ್ಟು ಅದು ಅದನ್ನು ಹೊರತುಪಡಿಸಿ ಅದು ಏನಕ್ಕೆ ಇದಾಯಿತು ಅನ್ನೋದಕ್ಕೂ ಅದರದೇ ಆದಂತಹ ವಿಚಾರಗಳು ಇರುತ್ತೆ. ಹಾಗಾಗಿ ನಮ್ಮ ಒಂದು ವಿಚಾರಗಳಲ್ಲೂ ಅಥವಾ ಪ್ರಾಪಂಚಿಕವಾಗಿ ಕ್ಯಾಸ್ಟ್ ಅನ್ನೋದು, ಮತ ಅನ್ನೋದು ವಿಚಾರಗಳು ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಹೊತ್ತು ನಾನು ಈ ಕ್ಯಾಸ್ಟು, ನಾನು ಆ ಕ್ಯಾಸ್ಟು, ನಾನು ಅದು ಇದು ಅನ್ನೋದು ಯಾವುದು ಪ್ರಯೋಜನಕ್ಕೆ ಅಥವಾ ಯಾವುದು ಇದಕ್ಕೆ ಬರಲ್ಲ. ಪ್ರಾಪಂಚಿಕವಾಗಿ ಬರುತ್ತೆ ನೆಲಗಟ್ಟಿಗೆ, ಆದರೆ ಒಂದು ನೈಜತೆಯಲ್ಲಿ ಅದು ಬರಲ್ಲ ವೀಕ್ಷಕರೇ. ಒಂದು ಇದರಲ್ಲಿ ಆಧ್ಯಾತ್ಮಿಕವಾಗುವ ಮತ್ತೊಂದು ಮಗದೊಂದು ಇದರಲ್ಲಿ ಇದಾಗಿರುವಂಥದ್ದು ಅಲ್ಲ. ಆದರೆ ಇಲ್ಲಿ ನಾವು ಯಾವುದನ್ನು ಪ್ರಮೋಟ್ ಅಥವಾ ಯಾವುದನ್ನು ಇದು ಮಾಡ್ತಲ್ಲ. ಈಗ ಏನಿದೆ ಪ್ರಾಪಂಚಿಕವಾಗಿ ಏನಿದೆ, ಮದುವೆ ಅನ್ನೋದಾಗ್ತಾರೆ, ಮತ್ತೊಂದು ಮಗದೊಂದು ಎಲ್ಲಾನು ಇದೆ, ಪ್ರೀತಿ ಪ್ರೇಮ ಅದು ಇದು ಅಂತ ನಾವು ಯಾವುದನ್ನು ಏನು ಇಂಟರ್ ಕ್ಯಾಸ್ಟ್ ಅಂತ ಏನು ಹೇಳ್ತಾರೆ, ಇದ್ಯಾವುದಕ್ಕೂ ನಾವು ಏನು ಇದು ಮಾಡ್ತಲ್ಲ. ಅದರದೇ ಆದಂತಹ ಇದೇನಿದೆ ಅದು ಹಂಗೆ ಇದಾಗಿರುವಂಥದ್ದು. ನಾವು ಯಾರಿಗೂ ಏನು ಉತ್ತೇಜನ ಪ್ರಮೋಟ್ ಮಾಡ್ತಲ್ಲ. ಅದೆಲ್ಲ ಸೈಡ್ಗೆ ಇಟ್ಬಿಡಿ, ಬದಿಗಿಡಿ. ಅದೇನು ಅಂತಂದ್ರೆ ನಮ್ಮಲ್ಲಿರುವಂತಹ ಮಾನವೀಯತೆ, ವ್ಯಕ್ತಿತ್ವ ಇದೆಲ್ಲ ಏನಿದೆ ಅದು ಸಹ ಅದೇ ಮುಖ್ಯವಾಗಿ ಇರುವಂಥದ್ದು. ಮನುಷ್ಯ ಈಗ ಎಷ್ಟೋ ಗ್ರಂಥಗಳಲ್ಲಿ ಅಧ್ಯಯನ ಮಾಡಿರೋರಿಗೆ ತಿಳಿದಿದೆ, ಮನುಷ್ಯನ ಒಂದು ಜನ್ಮಾತೀತ ಜನ್ಮದಲ್ಲಿ ಯಾವ ಜಾತಿಯನ್ನ ಯಾವ ಮತವನ್ನ ಬೇಕಾದ್ರೆ ಇದು ಮಾಡ್ಕೋಬಹುದು, ಆಗಬಿಡ್ಬೋದು. ಈ ಜನ್ಮದಲ್ಲಿ ಆ ಒಂದು ಇದರ ಪ್ರಕಾರ ಯಾವುದೋ ಇದೊಂದು ಮುಂದಿನ ಒಂದು ಆಯಾಮದಲ್ಲಿ ಯಾವ ಒಂದು ಕ್ಯಾಸ್ಟ್ ಅಲ್ಲೋ ಅಥವಾ ಮತದಲ್ಲೋ ಬೇಕಾದ್ರೆ ಜನಿಸ್ಬೋದು. ಇವತ್ತಿನ ಅಷ್ಟು ಹಲವು ಮತಗಳಿದೆ, ಹಲವು ಜಾತಿಗಳಿದೆ, ಯಾವುದ್ರಲ್ಲಾದರೂ ಬರ್ತಾಗ್ಬೋದು. ಅದು ಸ್ಥಿರವಾಗಿ ಶಾಶ್ವತವಾಗಿರಲ್ಲ ನಮ್ಮಲ್ಲಿ. ಅಥವಾ ನಾವು ಒಂದು ಜನಿಸಿದರೆ ಅಂದರೆ ಅದಕ್ಕೆ ಆದಂತಹ ಏನಿರುತ್ತೆ ಪಕ್ವತೆ ಅದು ಮಾತ್ರ ಮುಖ್ಯವಾಗಿರುತ್ತೆ.
ಕಾರ್ಯ ಸೀಮಿತವಾಗಿ ಮನುಷ್ಯನ ಇದು ಮಾಡುವಂಥದ್ದು ಅದ್ಯಾವುದು ಇಲ್ಲ ವೀಕ್ಷಕರು. ಇವತ್ತು ನೀವು ನೋಡ್ತೀರಾ ಶ್ರೀಮಂತಿಕೆ ಅನ್ನೋದು ನೋಡ್ತೀರಾ, ಅಥವಾ ಒಂದು ಶ್ರೀಮಂತಿಕೆ ಬಡತನ ಅಂತಾನೆ ತಗೊಳ್ಳಿ. ಶ್ರೀಮಂತಿಕೆ ಮೇಲು ಬಡತನ ಅನ್ನೋದು ಕೀಳು ಅಂತ ತಗೊಂಡ್ರೆ, ಆ ಒಂದು ಶ್ರೀಮಂತಿಕೆಯ ಒಂದು ತಾರತಮ್ಯ ಮೇಲು ಜಾತಿಯವರಿಗೂ ಆಗುತ್ತೆ, ಕೆಳ ಜಾತಿಯವರಿಗೂ ಆಗುತ್ತೆ. ಅದು ಇದಾಗಿರುತ್ತೆ. ಶ್ರೀಮಂತರು ಇದು ಮಾಡ್ತಿದ್ದಾಗ ಅದು ಮೇಲು ಜಾತಿಯವ್ರಿಗೂ ಇದು ಮಾಡ್ತಾರೆ, ಎಲ್ಲರೂ ಇದಾಗಿರುತ್ತೆ. ಅದು ಎಷ್ಟು ಇದಿರುತ್ತೆ. ಎಂಥ ಶ್ರೀಮಂತರಾದ್ರೂ ಎಂಥ ಇದಾದ್ರೂ ಅದರದೇ ಆದಂತಹ ಮಾನವೀಯತೆಯ ಮೌಲ್ಯಗಳು ಹೇಗಿರುತ್ತೋ ಹಾಗೆ ಎಂಥ ಕ್ಯಾಸ್ಟ್ಗಳಾಗಿ ಎಂಥ ಇದಿದ್ರು ಅದರದೇ ಆದಂತಹ ಮಾನವೀಯತೆ ಮೌಲ್ಯಗಳು ಇತ್ತು ಅಂತ ಹೇಳಿದ್ರೆ, ಆ ಬಡವರನ್ನ ಶ್ರೀಮಂತರು ನೋಡುವಂತಹ ವಿಚಾರಗಳಲ್ಲಿ ಇವತ್ತು ಏನಿದೆ ಅಂತ ನಾವು ಅಷ್ಟು ಅಬ್ಸರ್ವ್ ಮಾಡಲ್ಲ, ಯಾಕಂದ್ರೆ ನಾನು ಅಷ್ಟು ಸಂಪರ್ಕಗಳು ಮಾಡೋದು ಕಡಿಮೆ. ಹಾಗಾಗಿ ಜಾತಿ ವಿಚಾರಗಳಲ್ಲೂ ಅಷ್ಟೇ, ಕ್ಯಾಸ್ಟ್ ವಿಚಾರಗಳಲ್ಲಿ ಅದರದೇ ಆದಂತಹ ಒಂದು ಪಕ್ವತೆ ಅನ್ನೋದು ಇರಬೇಕಾಗತ್ತೆ, ಆ ಒಂದು ಇದು ವೀಕ್ಷಕರೇ. ಹಾಗಾಗಿ ಯಾವುದು ಸಹ ಸ್ಥಿರವಾಗಿ ಶಾಶ್ವತವಾಗಿ ಇರೋದಿಲ್ಲ. ಇಲ್ಲಿ ಏನು ಇದಿರುತ್ತೆ ಅದನ್ನ ಪಕ್ವತೆ ಮಾಡ್ಕೊಂಡು ಜೀವಿಯಾದಂತಹ ಮನುಷ್ಯ ಆ ಒಂದು ಇದರಲ್ಲೇ ಪಕ್ವತೆಯನ್ನ ಪರಿವರ್ತನೆಗೊಳ್ತಾ ಹೋಗಬೇಕು. ಬಾಲ್ಯದಲ್ಲಿ ಬಂದಂತಹ ವಿಚಾರಗಳೇನಿದೆ ಅದರಲ್ಲೇ ಮೇಲೆ ಬರ್ತಾ ಮುಂದೆ ಹೋಗ್ತಾ ಪಕ್ವತೆ ಪಡ್ಕೊಳ್ಬೇಕು. ನಮ್ಗೆ ಯಾರು ಬಾಲ್ಯದಿಂದ ಗುರುಗಳಿಲ್ಲ, ಯಾವುದೇ ವಿಚಾರಗಳಲ್ಲೂ ಯಾವುದೂ ಇಲ್ಲ. ಈಗ ನಾನು ಇಲ್ಲಿ ಇದು ಮಾಡ್ಬೇಕು ಅಂದ್ರೆ ನನಗೆ ಯಾರು ಗುರುಸು ಇಲ್ಲ, ನಿನ್ನ ಪರ್ಪಸ್ ಈ ತರ ಇದೆ, ನಿನ್ನ ಇದೇ ವಿಚಾರಗಳಿದೆ, ಯಾವುದಿಲ್ಲ ವೀಕ್ಷಕರ. ನಾನು ಹುಟ್ಟದಾಗಿಂದ ನನಗೇನು ಇದು ಮಾಡಿಲ್ಲ, ಯಾರು ನನ್ನ ಏನು ಗುರುಸೇ ಇಲ್ಲ ಅಂತ ಅನ್ಕೊಳ್ಳಿ. ಅದು ಬಿಟ್ಟು ಬೇರೆ ದಾರಿ ತಪ್ಪಿಸುವಂಥದ್ದು, ದಿಕ್ಕು ತಪ್ಪಿಸುವಂಥದ್ದು, ಈ ತರ ಒಂದು ವಿಚಾರಗಳು ಅಲ್ಲೇನೋ ಇದು ಮಾಡಿ ಈ ತರ ಒಂದು ವಿಚಾರಗಳಲ್ಲಿ ಜಾಸ್ತಿ ನಮ್ಮ ಬಾಲ್ಯದಿಂದ ನಾವು ಬಂದಿರುವಂಥದ್ದು. ಹಾಗಾಗಿ ತುಂಬಾ ಅಡೆತಡೆಗಳು, ಏಳು ಬೀಳು ತುಂಬಾ ಜಾಸ್ತಿ ನೋಡಿರುವಂತಹ ಸಾಧ್ಯತೆಗಳು, ಅದರದೇ ಆದಂತಹ ಪ್ರಕ್ರಿಯೆಗಳು ನಮ್ಮ ಒಂದು ಸೀಮಿತಕ್ಕೆ ನನಗೆ ಮಾತ್ರ ಒಳಪಟ್ಟಿದೆ. ಹಾಗಾಗಿ ಈ ಒಂದು ಗುರುಗಳಿಲ್ಲದ ಈ ಒಂದು ಸ್ಥಿತಿಗತಿಗಳಲ್ಲಿ ನನ್ನ ಬಾಲ್ಯಗಳನ್ನು ಸಹ ಹಂಗೆ ಕಳ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಈಗಿನ ಒಂದು ಇದೇನಿದೆ ಈಗೆಲ್ಲ ಸ್ವಲ್ಪ ಒಂದು ಬೆಟರ್ಲಿ ಇರುವಂಥದ್ದು ನಮಗೆ ಯಾವುದೇ ರೀತಿಯಲ್ಲಿ ಇದಿಲ್ಲ. ಹಾಗಾಗಿ ನನ್ನ ಒಂದು ಯೌವನ ಸಂದರ್ಭಗಳಲ್ಲಿ ಅದನ್ನ ಆ ಒಂದು ಪ್ರಕ್ರಿಯೆಗಳಲ್ಲೋ ಆ ಒಂದು ಇದರಲ್ಲಿಗಳಲ್ಲೋ ಸಹ ಯಾವುದು ಸಹ ನಮಗೆ ಹೇಳಲು ಸಹ ಇಲ್ಲ. ಆಗ ಯಾವುದು ಪ್ರಪಂಚಿಕವಾಗಿ ಯಾವುದು ಸಹ ಅಂಥದ್ದು ಇದಿರಲಿಲ್ಲ. ಹಾಗಾಗಿ ಸಂಪರ್ಕಗಳ ಒಂದು ವಿಚಾರಗಳಲ್ಲಿ ನಾನು ಸ್ವಲ್ಪ ಕೆಲವು ವರ್ಷಗಳ ಕಾಲ ಫ್ರೀಡಮ್ ಆಗಿದ್ದೆ, ಆದರೆ ತುಂಬಾ ಇದಿಲ್ಲ ವೀಕ್ಷಕರೇ. ಒಟ್ಟಲ್ಲಿ ನಾನು ನಂದೇ ಆದಂತಹ ಒಂದು ಹಾಸ್ಯ ವಿಚಾರವಾಗಿ ನಾನು ಮಾತುಗಳನ್ನು ಆಡ್ತಿದ್ದೆ, ಹಾಸ್ಯವಾಗಿ ಪ್ರತಿಯೊಂದನ್ನು ಹಾಸ್ಯವಾಗಿ ಮಾತಾಡ್ತಿರುವಂಥದ್ದು, ಮಾತಾಡುವಂಥದ್ದು. ಹಾಗಾಗಿ ವಿಚಾರಗಳಲ್ಲಿ ಪ್ರಾಪಂಚಿಕವಾಗಿದ್ರೂ ನೈಜತೆಯಲ್ಲಿ ಎಲ್ಲರ ಇದೇನಿದೆ ಹಂಗೆ ಇರುವಂಥದ್ದು. ಆದರೆ ಮಧ್ಯದಲ್ಲಿ ಎಲ್ಲ ಒಂದು ಅನ್ನೋದು ಆಗಿರುತ್ತೆ. ಆ ಒಂದು ಪ್ರಕ್ರಿಯೆಗಳಲ್ಲಿ ನೋಡಿರುವಂಥದ್ದು ವೀಕ್ಷಕರೇ. ಹಾಗಾಗಿ ಈ ಒಂದು ಸ್ತರಗಳು ಹಲವು ವಿಚಾರಗಳು ಇರುವಂಥದ್ದು. ಹಾಗಾಗಿ ನಮ್ಮನ್ನ ಯಾರು ಗುರುತಿಸಿಲ್ಲ, ನಮಗೆ ಯಾರು ಮಾರ್ಗದರ್ಶನ ಗೈಡೆನ್ಸು ನೀವು ಹಿಂಗೆ ಇದು ಮಾಡಬೇಕು ಅದೇ ಅದು ಇಲ್ಲ ವೀಕ್ಷಕರೇ. ಅದೇ ನಾನು ಇಲ್ಲಿ ತೊಡಗುವಂಥ ವಿಚಾರಗಳಲ್ಲಿ ಹಲವು ವಿಚಾರಗಳಲ್ಲಿ ಅದರದೇ ಆದಂತಹ ಕಾರಣಗಳಿದೆ. ನಾನು ಯಾವುದೇ ಒಂದು ಗ್ರಂಥಗಳಾಗಲಿ ಯಾವುದು ಅಧ್ಯಯನ ಅನ್ನೋದು ಈಗ ಮಾಡ್ತಾ ಇದ್ದೀನಿ, ಆದರೆ ಪೂರಕವಾದಂತಹ ನಿಮ್ಮ ಹಾಗೆ ನನಗೆ ಇದಿಲ್ಲ. ಎಲ್ಲವನ್ನೂ ಫೆಸಿಲಿಟೀಸ್ಗಳು ಅನ್ನೋದು ನನಗಿರಲ್ಲ. ಹಾಗಾಗಿ ನಾನು ಅದನ್ನು ಆದಷ್ಟು ಅಧ್ಯಯನ ಮಾಡ್ತೀನಿ, ಆದರೆ ಪೂರಕವಾಗಿ ನಾನು ಇದರಲ್ಲಿರಲ್ಲ. ಈಗ ನಿಮಗೆ ಹಿಂದೆ ಒಂದು ಹೇಳಿದ್ದು ವಿಚಾರಗಳೇನಿದೆ, ಕ್ಯಾಸ್ಟನ್ನು ಬದಲಾವಣೆ ಮಾಡ್ಬೋದು, ಮತಗಳನ್ನು ಸಹ ಇನ್ನೊಂದು ಬೇರೆ ರೀತಿಯಲ್ಲಿ ಆದಂತಹ ಇದಾಗಿದೆ ಏನಿದೆ ಅದು ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ವೀಕ್ಷಕರೇ, ಅಥವಾ ಒಂದು ಈ ವಿಡಿಯೋ ಲಿಸ್ಟಲ್ಲಿ ಇರುತ್ತೆ. ಅದು ನನಗೆ ಆಗ ವಿಚಾರಗಳು ನನಗೆ ಪ್ರಾಪಂಚಿಕವಾಗಿ ಅರಿವು ನನಗೆ ಈಗಲೂ ಸಹ ಇಲ್ವಲ್ಲ, ಆಗಲೂ ಸಹ ಇಲ್ಲ. ಆದರೆ ಅದನ್ನು ಬಂದು ಮಾಡಿ ಹೋಗಿದ್ದಾರೆ ಅನ್ನೋದು ಈಗ ಒಂದೂವರೆ ವರ್ಷದಿಂದ ನಮಗೆ ಬಸವಣ್ಣ ಅವರ ಒಂದು ವಿಚಾರವಾಗಿ ಗೊತ್ತಾಯ್ತು. ಹಾಗಾಗಿ ನಾನು ಆ ವಿಡಿಯೋ ಮಾಡಬೇಕಾದ್ರೂ ಗೊತ್ತಿಲ್ಲ, ಅದರಿಂದೇನೂ ಗೊತ್ತಿಲ್ಲ ನನಗೆ. ಹಲವು ವಿಚಾರಗಳಲ್ಲಿ ನಾನು ಏನು ತಿಳ್ಕೊಳಕ್ ಹೋಗಲ್ಲ ವೀಕ್ಷಕರೇ. ನನಗೆ ಏನಿದೆ ನಾನು ಅದನ್ನ ವಿಡಿಯೋ ಅಥವಾ ನಿಮಗೆ ಸ್ಟೇಟಸ್ ಮುಖಾಂತರ ಮಾಡ್ತೀನಿ ಅಷ್ಟೇ. ಇದ್ದರೆ ನಿಮಗೆ ಅರಿವಿದ್ರೆ ಚೆಕ್ ಮಾಡ್ಕೊಳ್ಳೋ ಅಥವಾ ಮತ್ತೊಂದು ಇದು ಮಾಡ್ತೀನಿ. ನಾನು ಎಲ್ಲೂ ಚೆಕ್ ಮಾಡಲ್ಲ ಅಥವಾ ಏನು ಇದು ಮಾಡಲ್ಲ. ಆದರೆ ನನಗೆ ಅದು ಇದಿರುತ್ತೆ, ಆ ಒಂದು ನಿಟ್ಟಿನಲ್ಲಿ ಅದು ನನಗೆ ಇದಿರುತ್ತೆ. ಆದರೆ ನಿಮ್ಮ ಒಂದು ತಿಳಿಯುವಿಕೆಗೆ, ನಿಮ್ಮ ಒಂದು ಅರಿವಿಕೆಗೆ, ನಿಮ್ಮ ಒಂದು ಮೂಢತೆ ತಳ್ಳಬಾರದು ಅಂತ ಹೇಳ್ಬಿಟ್ಟು ನೀವು ಅದನ್ನ ವಿಚಾರಿಸಿ ತಿಳ್ಕೊಳ್ಳಿ ಅಂತ ನಿಮಗೆ ನಾವು ಹೇಳುವಂಥದ್ದು. ಹಾಗಾಗಿ ಈ ವಿಚಾರಗಳಲ್ಲಿ ನಮಗೆ ತಿಳ್ಕೊಂಡಾಗ ಅಥವಾ ಈ ಒಂದೂವರೆ ವರ್ಷಗಳಲ್ಲಿ ಈಗ ತಿಳಿದಿದ್ದು ನಮಗೆ ಬಸವಣ್ಣ ಇವರು ವಿಶ್ವಗುರು ಬಸವಣ್ಣ ಅವರು
ಆ, ಹೆಸರು ನಾಮಪದ ಬಳಕೆನ ಸುಲಭವಾಗಿ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕ್ಷಮೆ ಇರಲಿ. ಗುರುಗಳು, ದೇವರು, ಈ ಥರ ಒಂದು ವಿಚಾರಗಳಲ್ಲಿ ದೈವಿಕವಾಗಿ ಇರುವಂಥವರು ಮಾಡಿ ಹೋಗಿದ್ದಾರೆ. ಹಾಗಾಗಿ ಅವ್ರು ಯಾವುದೋ ಒಂದು ಸ್ತರಗಳಲ್ಲಿ ಇದ್ದವರು ಯಾವುದೋ ಒಂದು ಇದಕ್ಕೆ ಬಂದು ಅದನ್ನು ಮಾಡಿ ಹೋಗಿರುವಂಥದ್ದು. ಆಮೇಲೆ ಈಗ ಒಂದು ವರ್ಷದ ಮೇಲೆ 1 ವರ್ಷ ಆಯಿತು ಅನಿಸುತ್ತೆ, ಈಗ ಗೊತ್ತಾಗಿದ್ದು ನನಗೆ. ಹಾಗಾಗಿ ತುಂಬ ಪ್ರಾಪಂಚಿಕ ವಿಚಾರಗಳು ನನಗೆ ಗೊತ್ತಿಲ್ಲ. ಆದರೆ ಸ್ವಲ್ಪ ಹೇಳ್ತಿರುವಂಥದ್ದು. ಪೂರ್ಣ ಮಟ್ಟದ ವಿಚಾರಗಳು ಇದ್ರೂ ನಾನು ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೇನೆ ಹೇಳೋದು. ನೀವು ಪ್ರಶ್ನೆಗಳನ್ನ ಕೇಳಲ್ಲ, ಅದನ್ನು ನೀವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಅದರದೇ ಆದಂತಹ ವಿಚಾರಗಳನ್ನ ಇದು ಮಾಡಿ ಅದನ್ನು ತಪ್ಪು ಗ್ರಹಿಕೆಗಳು ನಿಮ್ಮಲ್ಲೇ ಅಥವಾ ವೀಕ್ಷಣೆಗಳೆಲ್ಲ ಆಗುತ್ತೆ. ಅದಕ್ಕೆ ಈಗ ಕಮೆಂಟ್ ಸಮೇತ ಅದನ್ನು ಇದು ಮಾಡಿರುವಂಥದ್ದು. ಇದರ ಕಮೆಂಟ್ ಮಾಡಿ ಅಥವಾ ಏನೇ ಪ್ರಶ್ನೆಗಳಿದ್ರೂ ಇದು ಮಾಡಿ ಅಂತಹ ವೀಕ್ಷಕ ಇದು ಮಾಡಿ ಅಂತ ಹೇಳಿರೋದು ವೀಕ್ಷಕರೇ. ಹಾಗಾಗಿ ಎಲ್ಲ ವಿಚಾರಗಳಲ್ಲಿ ಅದು ಬದಲಾವಣೆಗಳು ಮಾಡ್ಕೊಳ್ಬೋದು, ಮಾಡಬಹುದು, ಆಗುತ್ತೆ. ಆ ನಿಟ್ಟಿನಲ್ಲಿ ಪೂರ್ಣವಾದಂತಹ ವಿಚಾರಗಳು ಹೆಚ್ಚು ನಾನು ಹೇಳಕ್ಕೆ ಆಗದೇ ಇರುವಂಥದ್ದು ಇರುತ್ತೆ ವೀಕ್ಷಕರೇ. ಹಾಗಾಗಿ ಅದು ಇದೆ, ಸಾಧ್ಯ ಇದೆ, ಮಾಡಿ ಹೋಗಿರೋರು ಇದ್ದಾರೆ. ಅದೆಲ್ಲ ಒಂದು ಅದು ನಾನು ಸುಳ್ಳು ಹೇಳಕ್ಕಾಗಲ್ಲ, ಅದೆಲ್ಲ ಇದಾಗ್ಬಿಟ್ಟಿದೆ ವೀಕ್ಷಕರೇ. ಅದರಲ್ಲಿ ನಾನೇನು ಇದರಲ್ಲಿ ಇಲ್ಲ ತುಂಬ ಹೇಳುವಂಥದ್ದು. ಹಾಗಾಗಿ ಈ ಎಲ್ಲ ಒಂದು ಸ್ತರಗಳಲ್ಲಿ ಆ ವಿಡಿಯೋನ ವೀಕ್ಷಿಸಿ. ಈ ಎಲ್ಲ ಸ್ತರಗಳಲ್ಲಿ ಇರುವಂಥದ್ದು ನೈಜತೆಯಲ್ಲಿ ಆಗುವಂಥದ್ದು. ಹಾಗಾಗಿ ಶಿವತತ್ವ ಆಗಲಿ, ಈ ಬ್ರಹ್ಮತತ್ವ ಆಗಲಿ, ನಾವು ಈಗ ಸ್ವಲ್ಪ ವಿಚಾರಗಳಲ್ಲಿ ಏನಕ್ಕೆ ಹೇಳ್ತಿರೋದು, ಬರೀ ಮೇಲ್ನೋಟಕ್ಕೆ ಮಾತ್ರ ಹೇಳ್ತಿರೋದು ಅಂದರೆ ಅದಕ್ಕೂ ಕಾರಣಗಳಿದೆ. ಅದರದೇ ಆದಂತಹ ಮುಂದಿನ ವಿಚಾರಗಳಲ್ಲಿ ಅದರದೇ ಆದಂತಹ ವಿಚಾರಗಳು ಸಾಧ್ಯತೆ ಇದೆ ವೀಕ್ಷಕರೇ. ಅದೇ ಎಲ್ಲರಿಗೂ ಸಲ್ಲುವಂಥದ್ದು, ಎಲ್ಲರಿಗೂ ಅದು ಇದಾಗಿರುವಂಥದ್ದು, ರಿಲೇಟೆಡ್ ಆಗಿರುವಂಥದ್ದು. ಹಾಗಾಗಿ ಹಲವು ವಿಚಾರಗಳು ನೀವೆಲ್ಲ ಇಲ್ಲಿ ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ ಏನು ಇದು ಮಾಡ್ತಿದ್ವೋ ಹಲವು ವಿಚಾರಗಳನ್ನು ವೀಕ್ಷಣೆ ಮಾಡಿ, ಅದನ್ನು ನೋಡಾದ್ಮೇಲೆ ಈ ವಿಡಿಯೋನ ನೋಡಿ. ಹಾಗಾಗಿ ನೈಜತೆಯಲ್ಲಿ ಕಾರ್ಯ ರೀತಿಯಲ್ಲೂ ತಗೊಂಡ್ರೂ ಸಹ ಒಂದು ಕಾರ್ಯವಷ್ಟೇ, ಒಂದು ಕೆಲಸ ಅಷ್ಟೇ, ಯಾವುದೇ ಸಹ ಒಂದು ಕೆಲಸ ಅಷ್ಟೇ. ಅದು ಪ್ರಾಪಂಚಿಕವಾಗಿ ಅದು ಡೌನ್ ಆಗ್ತದೆ ಅಂತ ಹೇಳಿದ್ರೆ ಅದು ಪ್ರಪಂಚದ ಒಂದು ದೃಷ್ಟಿ, ಅದು ದೇಹ ಸ್ವಾಭಾವಿಕ ಪ್ರಕ್ರಿಯೆ, ಅದು ತನ್ನದೇ ಆದಂತಹ ಪ್ರಾಪಂಚಿಕ ವ್ಯಾಮೋಹ ಈ ಒಂದು ಪ್ರಕ್ರಿಯೆಗಳಲ್ಲಿ ಇರೋದ್ರಿಂದ ಆ ಥರ ಇರುತ್ತೆ. ಆದರೆ ಆಧ್ಯಾತ್ಮಿಕನೋ ಮತ್ತೊಂದು ಮಗದೊಂದು ಸ್ತರಗಳಲ್ಲಿ ಯಾವುದು ಕೀಳಲ್ಲ, ಯಾವುದು ಸಹ ಇದಲ್ಲ. ಎಲ್ಲವೂ ಒಂದು ಅದರದೇ ಆದಂತಹ ಇದಿರೋದು ವೀಕ್ಷಕರೇ. ಈಗ ಬಡವ ಶ್ರೀಮಂತ ಇದೆಲ್ಲ ಏನಿದೆ ಪ್ರಪಂಚದಲ್ಲಿ ಅದನ್ನೆಲ್ಲ ಹೊರತುಪಡಿಸಿ ಅದನ್ನು ಸಹ ಏನಿದೆ ಆ ಥರ ಒಂದು ಇದೇನಿದೆ. ಹಾಗಾಗಿ ಬಡವ ಆಗ್ಬಿಟ್ರೆ ಅವನೇನು ಇದಲ್ಲ. ಈಗ ನಾನು ಬಡವನೇ, ಹಾಗಂತ ಹೇಳ್ಬಿಟ್ಟು ನಾನೇನು ಅದರಲ್ಲಿ ಬಗ್ಗೆನೂ ಜಾಸ್ತಿ ಏನು ಯಾವುದ್ರ ಬಗ್ಗೆನೂ ನಾನು ಜಾಸ್ತಿ ಅಷ್ಟು ಇದು ಕೊಡಲ್ಲ. ನಾನು ಏನಕ್ಕೂ ನಾನು ಅಷ್ಟು ಮಹತ್ವ ಕೊಡಲ್ಲ. ಪ್ರಾಪಂಚಿಕವಾಗಿ ನನಗೆ ಏನೇ ಇದು ಮಾಡಿದ್ರು, ನನಗೆ ಎಷ್ಟೇ ಇದು ಮಾಡಿದ್ರು ನಾನು ಅದಕ್ಕೆ ಮಹತ್ವ ಕೊಡಲ್ಲ. ಹಾಗಾಗಿ ಯಾವುದೇ ರೀತಿಯಲ್ಲಿ ಒಂದು ತಾರತಮ್ಯ ಅಂತ ಮಾಡಿದ್ರು ಅದರಲ್ಲಿ ಇದಿರಲ್ಲ ವೀಕ್ಷಕರೇ. ಅದು ಹೊರತುಪಡಿಸಿ ಆಧ್ಯಾತ್ಮಿಕವಾಗಿ ಅಥವಾ ಮತ್ತೊಂದು ಮಗದೊಂದು ಏನಿದೆ ಅದೇ ಇರುವಂಥದ್ದು. ಪ್ರಾಪಂಚಿಕವಾಗಿ ಏನಿದೆ ಅದೆಲ್ಲ ನಶಿಸಿ ಹೋಗುವಂಥದ್ದು. ನಾವು ಶಾಶ್ವತವಾಗಿ ಇರುವವರು, ಎಷ್ಟೇ ಆಸ್ತಿ ಪಾಸ್ತಿ ಅಂತಸ್ತು ಜನರು ಮತ್ತೊಂದು ಮಗದೊಂದು ಏನೇ ಇದ್ರೂ ಯಾವುದು ಶಾಶ್ವತವಾಗಿ ಇರಲ್ಲ, ಎಲ್ಲ ಬಿಟ್ಟು ಹೋಗುವಂಥದ್ದು. ಎಲ್ಲನೂ ಒಂದು ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು. ಆ ಒಂದು ಪ್ರಕ್ರಿಯೆಗಳಲ್ಲಿ ಇರೋದರಿಂದ ಈ ಒಂದು ವ್ಯಾಮೋಹ ಅನ್ನೋದು ಪ್ರಾಪಂಚಿಕವಾಗಿ ಇರಬಹುದು ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ, ಒಂದು ಸೀಮಿತ ಇದರಲ್ಲಿ. ಹಾಗಾಗಿ ನಮ್ಮ ವಿಚಾರಗಳಲ್ಲಿ ಅದೇ ಯಾವುದು ಇರೋದಿಲ್ಲ. ಮತ್ತು ಇನ್ನೊಂದು ವಿಚಾರಗಳಲ್ಲಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಅಲ್ಲ ನಿಮ್ಮ ಪ್ರಾಪಂಚಿಕವಾಗಿ ನೀವು ಹೇಗೆ ನಮ್ಮನ್ನ ಇದು ಮಾಡಿದ್ರು ನಮಗೇನದಲ್ಲಿ ಯಾವುದೇ ಅಭ್ಯಂತರ ಇಲ್ಲ ವೀಕ್ಷಕರೇ. ಹಾಗಾಗಿ ಪ್ರಪಂಚಕ್ಕೆ ನಾವು ಆದಷ್ಟು ಗಮನ ಕೊಡಲ್ಲ. ಪ್ರಪಂಚ ಇದು ಯಾವುದೂ ನಮ್ಮ ಗಮನದಲ್ಲಿ ಇಲ್ಲ. ಪ್ರಪಂಚ ಆಗಲಿ ಯಾವುದೇ ನನ್ನ ಗಮನದಲ್ಲಿ ಯಾವುದೂ ಇಲ್ಲ. ಆದರೆ ಪ್ರಾಪಂಚಿಕವಾಗಿ ಸ್ವಲ್ಪ ಕೆಲಸ ಕಾರ್ಯಗಳು ಮತ್ತೊಂದು ಸ್ವಲ್ಪ ಇರ್ತೀನಷ್ಟೇ. ನನಗೆ ಪ್ರಾಪಂಚಿಕ ವಿಚಾರಗಳು ಯಾವುದೂ ಇಂಟ್ರೆಸ್ಟ್ ಇಲ್ಲ, ನನಗೆ ಇದಾಗಿರುವಂಥದ್ದಿಲ್ಲ. ಆದರೆ ಈ ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ ತೊಗೊಂಡು ಅಂದರೆ ಈ ಕ್ಯಾಸ್ಟ್ಗಳಲ್ಲೋ ಅಥವಾ ನಾವೊಂದು ಇರುವಂಥ ಕ್ಯಾಸ್ಟ್ಗಳಲ್ಲೋ ಪರಿವರ್ತನೆಗೊಳ್ಳುವಾದಂತಹ ಕ್ಯಾಸ್ಟ್ ಅದು. ಅಂದರೆ ಪರಿವರ್ತನೆ ಮಾಡಬಹುದಂತಹ ಜಾತಿ ಅಥವಾ ಕ್ಯಾಸ್ಟ್. ಈ ಪರಿವರ್ತನೆ ಮಾಡುವಂತಹ ಕ್ಯಾಸ್ಟ್ ಅಲ್ಲಿ ಇರುವಂತಹ ಒಂದು ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ಹಾಗಾಗಿ ಕ್ಯಾಸ್ಟ್ಗಳಲ್ಲಿ ಏನಿದೆ ಈ ಒಂದು ಸ್ತರಗಳಲ್ಲಿ ಪರಿವರ್ತನೆ ಮಾಡುವಂತಹ ಕ್ಯಾಸ್ಟ್ ಅಲ್ಲಿ ನಾನು ಇರುವಂಥದ್ದು. ಪರಿವರ್ತನೆ ಮಾಡಬಹುದು.
ಆ ಆ ಒಂದು ನಿಟ್ಟಿನಲ್ಲಿ ವೀಕ್ಷಕರೇ. ಹಾಗಾಗಿ ಈ ಒಂದು ಪರಿವರ್ತನೆ ಮಾಡುವಂತಹ ಆ ಒಂದು ಇದಕ್ಕೆ ಇರುವಂತಹ ಈ ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ ಸುಮಾರು ವರ್ಷಗಳಿಂದನೂ ಸಹ ಇದು ಮಾಡಿದ್ದೀನಿ. ಹಲವು ಹಂತಗಳಲ್ಲಿ ಬಂದು ಮನುಷ್ಯನ ಅಥವಾ ಜೀವಿಯ ಒಂದು ಇದರಲ್ಲಿ ಇದಾಗಿರುವಂಥದ್ದು. ಅರಿವು ಅಥವಾ ತನ್ನದೇ ಆದಂತಹ ಅದು ಬೇರೆ ಪ್ರಕ್ರಿಯೆ. ಅದು ನಾನು ನಿಮಗೆ ಸುಮಾರು ವರ್ಷಗಳಾಯ್ತು ಅಂತ ಅನಿಸಿದೆ. ಅದನ್ನ ಇದಿಲ್ಲ. ಹಾಗಾಗಿ ಪರಿವರ್ತನೆ ಮಾಡುವಂತಹ ತನ್ನದೇ ಆದಂತಹ ನಿಟ್ಟಿನಲ್ಲಿರುವಂತಹ ಒಂದು ಕ್ಯಾಸ್ಟ್, ಒಂದು ಜಾತಿ, ಒಂದು ಪ್ರಸ್ತುತ ಇರುವಂತಹ ಕ್ಯಾಸ್ಟ್ ನಾನು. ಆದರೆ ನಾನು ವಿಚಾರಗಳಲ್ಲಿ ತೀರಾ ಬಂತು ಅಂದರೆ, ಏನು ನೀವು ಪ್ರಾಪಂಚಿಕವಾಗಿ ಕ್ಯಾಸ್ಟ್ ಅಂತ ನೋಡ್ತೀರಾ, ಏನು ಲೋ ಕ್ಯಾಸ್ಟು ಅದು ಇದು ಅಂತ ಏನೋ ನೋಡ್ತೀರಾ, ಅದಕ್ಕಿಂತಲೂ ಲೋ ಪ್ರಪಂಚದಲ್ಲಿ ಇಲ್ಲಿರುವಂತಹ ಕ್ಯಾಸ್ಟ್ ನಾನು. ಅದು ಪ್ರತ್ಯೇಕ ನಾನು ಮಾತ್ರ. ಅದು ವೀಕ್ಷಕರೇ, ನಾನು 2-3 ವರ್ಷಗಳಿಂದ ಹೇಳಿದ್ದೋದೆ. ಈಗ ಸಹ ನಾನು ಹೇಳೋದೆ, ನನ್ನ ಕ್ಯಾಸ್ಟು ನೀವೇನು ಲೋ ತುಂಬ ಅದು ಸಿಗದೇ ಇಲ್ಲ ನಿಮಗೆ, ಅದು ನಿಮಗೆ ಸಿಗದೇ ಇಲ್ಲ. ಆ ಒಂದು ಕ್ಯಾಸ್ಟ್ ನಂದು, ಪರ್ಟಿಕ್ಯುಲರ್ ನಾನು. ಹಾಗಾಗಿ ವೀಕ್ಷಕರೇ, ಈ ಒಂದು ವಿಚಾರಗಳು ಮತ್ತು ನೀವು ಅದೇ ನಿಮ್ಗೆ ಹೇಳ್ದಂಗೆ ಇದಕ್ಕೆಲ್ಲ ಕಾರಣಗಳಿದೆ. ನಾನೆಲ್ಲ ವಿಚಾರಗಳಲ್ಲಿ ಇದು ಮಾಡೋದಕ್ಕೂ ನಾವು ಯಾವುದನ್ನೇ ಅಧ್ಯಯನ ಮಾಡೋದಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿ ತೊಡಗ್ತೀನಿ. ಯಾವುದೇ ವಿಚಾರಗಳು ನಮಗೆ ಇದಿರಲ್ಲ ವೀಕ್ಷಕರೇ. ಆದರೆ ನನ್ನ ವಿಚಾರಗಳಲ್ಲಿ ನನಗೇನಿದೆ ಅಷ್ಟು ಮಾತ್ರ ನನಗೆ ಕ್ಲಾರಿಟಿ ಇದೆ. ಆ ಕ್ಲಾರಿಟಿ ಆಧಾರದ ಮೇಲೇ ಇದು ಮಾಡುವಂಥದ್ದು. ಹಾಗಾಗಿ ಹೆಚ್ಚು ನನಗೆ ಯಾವುದೇ ಒಂದು ವಿಚಾರಗಳಲ್ಲಿ ಅಧ್ಯಯನ ಅನ್ನೋದಿಲ್ಲ, ಅಥವಾ ಕಾಲಜ್ಞಾನ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ನನಗೆ ಕಾಲಜ್ಞಾನ ಅನ್ನೋದು ಬುಕ್ಸ್ಗಳಿಲ್ಲ. ಬೇರೆ ಗ್ರಂಥಗಳೆಲ್ಲ ಇದೆ, ಭಗವದ್ಗೀತೆ ಇದೆ, ಕುರಾನ್ ಇದೆ, ಬೈಬಲ್ ಇದೆ, ಬುದ್ಧಿಸ್ಟ್ ಇದೆಲ್ಲ ಇದೆ. ಆದರೆ ಈ ಬೇರೆ ಯಾವುದೋ ವಿಚಾರಗಳಲ್ಲಿ ನಮ್ಮಲ್ಲಿಲ್ಲ. ಆದರೆ ನನ್ನಲ್ಲಿ ಏನಿದೆ, ನಾನು ಅದಕ್ಕೆ ಮಾತ್ರ ಸೀಮಿತ. ಅದರಿಂದನೇ ನಾನು ಹಾಗಾಗಿನೇ ನಾನು ಹಿಂಗೆ ಬಂದಿರುವಂಥದ್ದು, ಅದೇ ಆದ ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು. ಉಳಿದಿದ್ದೆಲ್ಲ ನನಗೆ ಯಾವುದು ಸಹ ನನಗೆ ನನ್ನ ಗಮನದಲ್ಲಿ ಇಲ್ಲ ವೀಕ್ಷಕರೇ. ಹಾಗಾಗಿ ಯಾವುದು ಸಹ ನನ್ನ ಗಮನದಲ್ಲಿಲ್ಲ, ಯಾವುದಕ್ಕೂ ನಾನು ಇದಿಲ್ಲ. ನನ್ನ ವಿಚಾರಗಳಲ್ಲಿ ಮಾತ್ರ ನಾನು ಸೀಮಿತ ಅಷ್ಟೇ ಹೊರತು ಬೇರೆ ಯಾವುದಕ್ಕೂ ನಾನು ಸಂಬಂಧ ಇಲ್ಲ. ನೀವು ಯಾವುದೇ ಇದ್ರ ತೊಗೊಂಡು ಸಂಬಂಧ ಇಲ್ಲ. ಆದರೆ ನನ್ನದೇ ಆದಂತಹ ವಿಚಾರಗಳು, ನನಗೆ ಆದಂತಹ ವಿಚಾರಗಳು ನನಗೆ ಇದೆ ಅದು. ಹಾಗಾಗಿ 2011-12 ಅಂತ ಏನು ಹೇಳ್ತೀನಿ, ಅದಕ್ಕೆಲ್ಲ ಅದರದೇ ಆದಂತಹ ವಿಚಾರಗಳು, ಕಾರಣಗಳು, ಎಲ್ಲ ವಿಚಾರಗಳು ಅದರದೇ ಆದಂತಹ ವಿಚಾರಗಳಲ್ಲಿ ಇದೆ ವೀಕ್ಷಕರೇ. ಆ ನಿಟ್ಟಿನಲ್ಲಿ ನಾನು ಇದು ಮಾಡುವಂಥದ್ದು, ಕೆಲವೊಂದು ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು, ಅದು ಇಂಥ ಅನ್ನೋದು ಆಗುವಂಥದ್ದು. ಅದಕ್ಕಿಂತ ಹಿಂದೆನೂ ಸಹ ನನ್ನ ಇನ್ವಾಲ್ವ್ಮೆಂಟ್ ನನ್ನ ವಿಚಾರಗಳಲ್ಲಿ ಇದ್ದೇ ಇದೆ. ವಿಚಾರಗಳಲ್ಲಿ ಇದ್ದೇ ಇದೆ. ಆದರೆ ತೀರಾ ಒಂದು ವಿಚಾರಗಳಲ್ಲಿ, ಈಗ ನಾನು ಇಲ್ಲಿ ಬರ್ಬೇಕಾದ್ರೆ ಸಾಮಾಜಿಕ ಜಾಲತಾಣ ಅಥವಾ ಈ ಒಂದು ವಿಚಾರ ಬರ್ಬೇಕಾದ್ರೆ ನಮ್ಗೆ ಯಾರ ಬೆಂಬಲ ಅನ್ನೋದು ತೀರಾ ಇಲ್ಲ. ತೀರಾ ಇಲ್ಲ ವೀಕ್ಷಕರೇ. ಹಾಗಾಗಿ ನಾನು ಈಗಲೂ ಬೆಂಬಲ ಇದೆ ಅಂತೆಲ್ಲ ಬೆಂಬಲ ಮಾಡ್ಕೊಳ್ಳೋಕ್ಕೂ ಇಲ್ಲ. ತೀರಾ ಬೆಂಬಲ ಇಲ್ಲ, ತೀರಾ ಮೋಟಿವೇಶನ್ ಇಲ್ಲ, ತೀರಾ ಏನೂ ಇಲ್ಲದಂಥ ಸ್ಥಿತಿಗತಿಗಳಲ್ಲಿ ನಾನು ಈ ಒಂದು ಸಾಮಾಜಿಕ ಜಾಲತಾಣ ಬಳಕೆಯನ್ನು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಯಾವುದೇ ಬೆಂಬಲ ಆಗೋ ಇರಲಿಲ್ಲ. ಈಗಲೂ ನಾವು ಅದನ್ನು ಬಯಸಲಿಲ್ಲ. ಯಾಕೆಂದರೆ ನಮ್ಮದೇ ಆದಂತಹ ಕಾರ್ಯಗಳಲ್ಲಿ ನಾವಿರುವಂಥದ್ದು. ಅದು ನನಗೆ ಮಾತ್ರ ಪೂರಕವಾಗಿರುವಂಥದ್ದು ಅಥವಾ ಸೀಮಿತನೋ ಏನೋ ವಿಚಾರಗಳು ವೀಕ್ಷಕರೇ. ಹಾಗಾಗಿ ಈ ವಿಚಾರಗಳಲ್ಲಿ ನಾನು ಸತ್ಯಾತೀತವಾಗಿ ಸತ್ಯವಾಗಿರಬೇಕು, ನೈಜತೆಯಲ್ಲಿರಬೇಕು. ಅದಕ್ಕಾಗಿ ಶನಿದೇವರ ಇವತ್ತೊಂದು ವಿಚಾರವಾಗಿ, ಇವತ್ತು ಶನಿ ಜಯಂತಿ ಅಂತ, ಅವ್ರದ್ದು ಶನಿದೇವರ ಜಯಂತಿ ಅಂತ ಏನಿದೆ, ಆ ಒಂದು ಉಲ್ಲೇಖನೂ ಮಾಡಿದ್ದು. ಯಾಕೆಂದರೆ ನಾವು ನೈಜತೆಯನ್ನೇ ನಾವು ಇದು ಮಾಡಬೇಕು. ನೈಜತೆಯಲ್ಲಿ ನಾವು ಆ ಒಂದು ಇದಿರಬೇಕು. ದಿಕ್ಕು ತಪ್ಪಿಸೋದು, ದಾರಿ ತಪ್ಪಿಸೋದು, ಇದರಿಂದ ಯಾರಿಗೂ ಉಪಯೋಗ ಇಲ್ಲ, ನನಗೂ ಉಪಯೋಗ ಇಲ್ಲ. ಯಾಕೆ ನಾನು ಇಲ್ಲಿ ತೊಡಗುವಷ್ಟು ಮಾತ್ರ ಇರುವಂಥದ್ದು. ಆಮೇಲೆ ನನ್ನ ವಿಚಾರಗಳು ನಾನು ಯಾವುದೇ ಒಂದು ಇದರಲ್ಲೂ ಇರಲ್ಲ, ಸ್ತರಗಳಲ್ಲಿ ಯಾವುದೋ ಒಂದು ನನ್ನ ಚಿಂತನೆಗಳಲ್ಲೂ ಇಲ್ಲ. ನನಗೆ ಪ್ರಪಂಚದಲ್ಲಿ ನಾನು ಅಲ್ಲಿರ್ತೀನೋ ನಾನು ಆ ಇದರಲ್ಲೇ ಇರಲ್ಲ. ನನ್ನ ಬಗ್ಗೆ ಚಿಂತನೆ ಮಾಡಿದಷ್ಟು ಆದಷ್ಟು ಸಮಯ ವ್ಯರ್ಥ ಅಂತಲೇ ಹೇಳೋದು. ಹಾಗಾಗಿ ವೀಕ್ಷಕರೇ, ಯಾವುದೇ ವ್ಯಾಮೋಹ ಸಹ ನಮಗೆ ಇಲ್ಲ. ಆದರೆ ನಮ್ದೇನಿದೆ ಅಷ್ಟಕ್ಕೆ ಮಾತ್ರ ಸೀಮಿತ. ಅಷ್ಟು ಬಿಟ್ಟು ಹೊರತುಪಡಿಸಿ ಯಾವುದಕ್ಕೂ ಇಲ್ಲ. ಯಾವುದೇ ಅಧಿಕಾರ ನಾವು ಬಯಸೋದಿಲ್ಲ, ನಮಗೆ ಅಧಿಕಾರ ಬೇಡ. ಯಾವುದೇ ಸಹ ಮನ್ನಣೆಗಳು, ಪುರಸ್ಕಾರಗಳು, ಏನು ಹೇಳ್ತಾರೆ ಇವತ್ತು ಪ್ರಪಂಚದಲ್ಲಿ ಇದಾಗಬೇಕು ಅಂತ, ನನಗೆ ಇದು ಯಾವುದು ಬೇಡ. ಅದು ಇದ್ರೂ ನನಗೆ ಅವಶ್ಯಕತೆ ಇಲ್ಲ. ಇದ್ಯಾವುದರ ಮೇಲೂ ನನಗೆ ವ್ಯಾಮೋಹ ಅನ್ನೋದು ಅಥವಾ ಇದನ್ನೋದು ಇಲ್ಲ. ನಾನು ಹೆಚ್ಚು ಯಾರನ್ನು ಗಮನಿಸೋದಿಲ್ಲ, ಇದಿರಲ್ಲ ವೀಕ್ಷಕರೇ. ಹಾಗಾಗಿ ಆದರೆ ಏನೋ ಒಂದು ಇದು ಮಾಡಿದಾಗ ನಾವು ಇದಾಗ್ತೀವಿ ಅಂತ ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕೆ ಕಾರಣಗಳಿರುತ್ತೆ. ನನ್ನ ಒಂದು ವಿಚಾರಗಳಲ್ಲಿ ಯಾವುದೋ ನೆಗೆಟಿವ್ ಇಲ್ಲ, ಎಲ್ಲ ಒಂದು
ವಿಚಾರಗಳು, ಅದಕ್ಕೆ ಆದಂತಹ ಕಾರಣಗಳಿರುತ್ತೆ. ಯಾವುದೇ ಒಂದು ವ್ಯಕ್ತಿ ಆ, ಏನೋ ಒಂದು ತಿಳಿದೇನೋ, ಅರಿವಿಲ್ಲದೇನೋ ಒಂದು ಒಂದು 50 ಜನಕ್ಕೆ ಸುಮ್ಮನೆ ಆದ್ರೂ ಇದಾಗಬೇಕು ಅಂತ ಹೇಳಿದ್ರೆ, ಇದಾಗಬೇಕು, ವೀಕ್ಷಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಕಾರಣಗಳಿರುತ್ತೆ. ಆ ಕಾರಣಗಳೇ ನೀವು ಇಷ್ಟವರೆಗೂ ವೀಕ್ಷಣೆ ಮಾಡ್ಕೊಂಡು ಬಂದಿರುವಂಥದ್ದು, ಅಥವಾ ಇದು ಮಾಡಿಕೊಂಡು ಬಂದಿರುವಂಥದ್ದು. ಹಾಗಾಗಿ ಈ ವಿಚಾರಗಳಲ್ಲಿ ಇರುವಂಥದ್ದು ವಿಚಾರ. ಹಾಗಾಗಿ ಕ್ಯಾಸ್ಟ್ ಅಂತೇನಿದೆ, ಇದೆಲ್ಲ ನಮ್ಮ ವಿಚಾರಗಳಲ್ಲಿ ಪರಿವರ್ತನೆಗೊಳ್ಳುವಂತಹ ಕ್ಯಾಸ್ಟ್, ಜಾತಿ ಪರಿವರ್ತನೆ ಪರಿವರ್ತನೆ ಮಾಡುವಂಥದ್ದು ಜಾತಿ. ಅದನ್ನು ನಾನು ಉಲ್ಲೇಖ ಮಾಡಿಲ್ಲ ಯಾವ ಇದು ಅದು ಇದು ಅಂತ. ಈಗೇನು ನಿಮಗೆ ಏನು ಹೇಳಿದೆ, ಪುನಃ ಬೇಕಾದ್ರೆ ನಾನು ಇದನ್ನು ಹೇಳ್ತೀನಿ. ರೈಟ್ ಲೆಫ್ಟ್ ಅದು ಇದು ಅಂತಾನೆ ಏನಿದೆ ಅದರಲ್ಲಿ ಲೋ ಕ್ಯಾಸ್ಟ್. ಹಾಗಾಗಿ ಈ ಥರ ವಿಚಾರ. ಹಾಗಾಗಿ ಜಾತಿಯನ್ನ ಪರಿವರ್ತಿಸ್ಬೋದು, ಪರಿವರ್ತನೆ ಮಾಡುವಂತಹ ಕ್ಯಾಸ್ಟ್ ಪರಿವರ್ತನೆ ಮಾಡಬಹುದು. ಹಾಗಾಗಿ ನಮ್ಮ ಸ್ಥಿತಿಗತಿಗಳಲ್ಲಿ ನಾವು ಹೇಗಿದ್ರು, ಏನೇ ಕೆಲಸ ಮಾಡಿದ್ರು, ಯಾವುದೇ ನಿಟ್ಟಿನಲ್ಲಿ ಪ್ರಪಂಚದ ದೃಷ್ಟಿಯಲ್ಲಿ, ಪ್ರಪಂಚ ತೋರಿಸುವಂತಹ ಹಲವು ವಿಚಾರಗಳಲ್ಲಿ ಏನಿದ್ರು ನನ್ನದೇ ಆದಂತಹ ಆಯಾಮಗಳಲ್ಲಿ, ಸ್ತರಗಳಲ್ಲಿ ನಾನು ಇರುವಂಥದ್ದು. ಅದಕ್ಕೆ ಕ್ಯಾಸ್ಟ್ ಮುಖ್ಯ ಆಗಿರಲ್ಲ, ಅದಕ್ಕೆ ಕೆಲಸ ಮುಖ್ಯ ಆಗಿರಲ್ಲ. ಅದಕ್ಕೆ ಪ್ರಾಪಂಚಿಕವಾಗಿ ಕೆಲಸ ಅಥವಾ ಬಡವನೋ ಮತ್ತೊಂದೋ ಮಗದೊಂದೋ ನಡ್ಕೊಂಡು ಹೋಯ್ತಾನೋ, ಸ್ಲಿಪ್ಪರ್ ಆಗ್ತಾನೋ, ಅಥವಾ ಸೈಕಲಲ್ಲಿ ಹೋಯ್ತಾನೋ, ಬೈಕಲ್ಲಿ ಹೋಯ್ತಾನೋ, ಕಾರಲ್ಲಿ ಹೋಯ್ತಾನೋ, ಇದು ಪ್ರಪಂಚಕ್ಕೆ ಸೀಮಿತ ಇದು. ಆದರೆ ಕೆಲವೊಂದು ಇದರಲ್ಲಿ ಅದೆಲ್ಲ ಯಾವುದು ಬರೋದಿಲ್ಲ ವೀಕ್ಷಕರೇ. ಹಾಗಾಗಿ ನಾನು ತುಂಬ ಬೇರೆ 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 ರೀತಿಯಲ್ಲಿ ಇದು ಮಾಡುವಂಥದ್ದು. ತುಂಬ ಹೆಚ್ಚು ಐಷಾರಾಮಿ ನೋಡೋದಕ್ಕಿಂತ ಹೆಚ್ಚು ಎಲ್ಲೋ ಕಡೆ ಗಮನ ಕೊಡುವಂಥದ್ದು, ಹೆಚ್ಚು ಯಾವುದೋ ವಿಚಾರಗಳಲ್ಲಿ ಇರುವಂಥದ್ದು ವೀಕ್ಷಕರೇ. ಈಗ ನಿಮಗೆ ಎಷ್ಟೋ ನಮಗೆ ಹೇಳ್ತೀವಲ್ಲ, ಭಿಕ್ಷುಕರಾಗಲು ಮತ್ತೊಂದು ಮಗದೊಂದು ಏನಿದೆ, ಅಥವಾ ಕಸಾನ ಇದು ಮಾಡೋದು, ಆಯುಧ ಅಂತಿರ್ತಾರಲ್ಲ, ಕಸ ವಿಲೇವಾರಿ ಕೆಲಸ ಕಾರ್ಯಗಳು ಅದು ಬೇರೆ, ಕಸ ಇದು ಮಾಡೋದು ಅವ್ರದ್ದೇ ಆದಂತಹ ಬೇರೆ ರೀತಿಯ ಸ್ತರಗಳಲ್ಲಿ ನಾವು ಹಿಂದೆನೂ ಸಹ ನಿಮ್ಗೆ ಹೇಳಿದ್ವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗಮನಗಳೆಲ್ಲ ಬೇರೆ ಬೇರೆ ಥರ ಇರುತ್ತೆ. ನಮ್ಮ ಐಷಾರಾಮಿ ಜೀವನ ಇದು ಯಾವುದೇ ಕಡೆನೂ ಗಮನ ಇರಲ್ಲ. ಐಷಾರಾಮಿಯಾಗಿ ಜೀವಿಸ್ತಾ ಇರ್ತಾರಲ್ಲ, ಅಥವಾ ಈ ವೈಭೋಗಗಳೇನಿರುತ್ತೆ ಅಲ್ಲೂ ಸಹ ನಮಗೆ ಗಮನಗಳು ಜಾಸ್ತಿ ಆದಷ್ಟು ಇರಲ್ಲ. ಆದಷ್ಟು ಈ ಥರ ಸ್ತರಗಳಲ್ಲಿ ಎಲ್ಲೋ ಈ ಥರ ವಿಚಾರಗಳಲ್ಲಿ ಆ ಕಡೆ ಸ್ವಲ್ಪ ಇದಿರೋದ್ರಿಂದ ಆ ಕಡೆ ಸ್ವಲ್ಪ ನಾವು ಇದಿರ್ತೀವಿ ಹೊರತು ಬೇರೆ ನಮಗೆ ಇದಿಲ್ಲ. ನಾವು ಹಾಗಾಗಿ ಅವ್ರನ್ನೆಲ್ಲ ತುಂಬ ಆ ಒಂದು ವಿಚಾರಗಳಲ್ಲಿ ಅವ್ರು ಯಾವುದಕ್ಕೂ ಸಂಬಂಧ ಪಡೋದಿಲ್ಲ. ಅವರು ಆ್ಯಕ್ಚುಲಿ ಅವರು ಯಾವ ಇದಕ್ಕೂ, ಯಾವ ಕ್ಯಾಸ್ಟಿಗೂ ಅಥವಾ ನೀವು ನೋಡ್ತಿರುವಂಥ ಕೆಲಸ ಕಾರ್ಯಗಳಿಗೆ ಸಂಬಂಧ ಪಡೋದಿಲ್ಲ. ವ್ಯವಸ್ಥೆಯಲ್ಲೇ ಇಲ್ದಿರುವಾದರು ಅವರು, ಅದನ್ನು ಇಲ್ದಿರುವಂಥ ಕ್ರಿಯೆಗಳಲ್ಲಿ ನಾನು ವ್ಯವಸ್ಥೆಯಲ್ಲಿ ಇಲ್ದಿರುವಂತಹ ಇದು ನನ್ನ ಒಂದು ಸ್ಥಿತಿಗತಿಗಳು ನಿಮಗೆ ಹಿಡಿದು. ಆ ವ್ಯವಸ್ಥೆಯಲ್ಲೇ ಇಲ್ದಿರುವಂತಹ ಕಡೆ ಕೆಲವೊಂದ್ಸಲಿ ಆದಷ್ಟು ನಾನು ಅವ್ರಿಗೆ ಇದು ಮಾಡ್ತೀನಿ. ಅವ್ರಿಗೆ ಆದಷ್ಟು ರೆಸ್ಪೆಕ್ಟು, ಅವ್ರಿಗೆ ಅವ್ರನ್ನ ಮೀಟ್ ಮಾಡಿದ್ರು ಅವ್ರಿಗೆ ಇವತ್ತೆಲ್ಲ ಕಡಿಮೆ ಇದ್ದಾರೆ ವೀಕ್ಷಕರೇ. ಹಾಗಾಗಿ ಆ ಥರ ಇಲ್ಲ, ಒಳ್ಳೆಯದೇ. ಹಾಗಾಗಿ ತುಂಬ ಗೌರವ ಕೊಡುವಂಥದ್ದು, ತುಂಬ ಒಂದು ದೈವಿಕವಾಗಿ ಇದು ಮಾಡುವಂಥದ್ದು, ಇದು ನನ್ನ ಒಂದು ನೇಚರು. ಅವ್ರಿಗೆ ಅಷ್ಟು ಇಲ್ಲ, ಒಳ್ಳೆಯದದು, ಒಳ್ಳೆಯ ಬೆಳವಣಿಗೆ ಅದು, ಆ ಥರ ವೀಕ್ಷಕರೇ. ಹಾಗಾಗಿ ನನ್ನ ಒಂದು ನಿಟ್ಟಿನಲ್ಲಿ ಅಲ್ಲೂ ಸಹ ಕಾಣದಿರುವಂತಹ ತುಂಬ ತೀರಾ ಲೋ ಆದಂತಹ, ತುಂಬ ಇದಾದಂತಹ ಕ್ಯಾಸ್ಟ್ ವೀಕ್ಷಕರೇ. 100% ನಾನು ನಿಮಗೆ ಆಗಲೂ ಹೇಳಿದ್ದೆ, ಈಗಲೂ ಹೇಳ್ತಿರ್ತದೆ, ಪ್ರಪಂಚದಲ್ಲಿ ಅದು ಇಲ್ಲವೇ ಇಲ್ಲ, ಅಷ್ಟು ಲೋ ಕ್ಯಾಸ್ಟ್ ಅದು. ಹಾಗಾಗಿ ಹಾಗಾಗಿ ನೀವು ತುಂಬ ಇದಾಯಿತು ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಥರ ಅನ್ಕೊಳ್ಬೋದೇನೋ, ಪುನಃ ಅದನ್ನು ನೆಗೆಟಿವ್ ಅದು ಇದು ಅಂತ. ಈ ಬೇರೆ ಬೇರೆ ಸ್ತರಗಳಲ್ಲಿ ಅದು ಇದೆ, ಅದು ಇದಾಗುತ್ತೆ ವೀಕ್ಷಕರೇ. ಏನು ಹೇಳ್ತಾರೆ, ನಿಮ್ಮ ಚಿಂತನೆಗಳಲ್ಲಿ ಪ್ರಾಪಂಚಿಕವಾಗಿ ಥಿಂಕ್ ಮಾಡ್ತೀರಾ. ಹಾಗಾಗಿ ನಾನು ನಿಮಗೆ ಕೆಲವೊಂದೆಲ್ಲ ಹೇಳೋಕ್ಕೆ ಇದಾಗ್ತೀನಿ. ಹಾಗಾಗಿ ಅದು ನೀವು ಹುಡುಕಿದ್ರೆ ಸಿಗೋದಿಲ್ಲ, ಅದೆಲ್ಲ ಆಯಾಮಗಳಲ್ಲಿ ಕಳೆದು ಹೋಗಿರುವಂಥದ್ದು. ಮುಂದೆ 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 ನೀವೇನು ನೋಡ್ತಿದ್ದೀರಾ, ನೀವು ನೋಡ್ತಿರುವಂಥದ್ದು ಹಾಗೆ ಇನ್ನು ಮುಂದೆ 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 ಬೇರೆ ಇರುವಂಥದ್ದು. ಹಾಗಾಗಿ ಇಲ್ಲಿ ಎಷ್ಟು ನಿಟ್ಟಿನಲ್ಲಿ ನಾವು ಇರ್ತೀವೋ ಅಷ್ಟು ಮಾತ್ರ ನಮ್ಮ ಪೂರಕ ಅಷ್ಟೇ, ಉಳಿದಿದ್ದು ಯಾವುದೂ ಇಲ್ಲ. ಹಾಗಾಗಿ ನೀವು ಅಂಥದ್ದು ಯಾವುದಾದ್ರು ಇತ್ತು ಅಂತ ಹೇಳಿದ್ರೆ, ಅಂಥದ್ದು ಯಾವುದಾದ್ರೂ ನೋಡ್ತಂದರೆ ಈ ಒಂದು ಬೇರೆ ಬೇರೆ ಆಯಾಮಗಳಲ್ಲಿ ಇದೇ ವೀಕ್ಷಕರೇ. ನಾನೆಲ್ಲ ಸ್ವಲ್ಪ ಒಗ್ಗಟ್ಟಾಗಿ ಮಾತಾಡ್ತೀನಿ, ಒಗ್ಗಟ್ಟಾಗಿ ಹೇಳ್ತೀನಿ. ಕೆಲವೊಂದೆಲ್ಲ ಹೇಳೋದೇ ಇಲ್ಲ, ನಿಮಗೂ ಸಹ ಗೊಂದಲ ಮೂಡಿಸಿ ಇದು ಮಾಡ್ತೀನಿ. ಎಲ್ಲವನ್ನೂ ಇದು ಮಾಡ್ಬೋದು, ಯಾವುದೂ ಸಹ ನಮಗೆ ಪ್ರಾಪಂಚಿಕ ಇದೇನಿದೆ ಅದಿಲ್ಲ. ಹಾಗಾಗಿ ಎಲ್ಲನೂ ಸ್ವಲ್ಪ ಒಗ್ಗಟ್ಟಾಗಿ ಹೇಳ್ತೀನಿ. ಇರೋ ಫ್ಯಾಕ್ಟೇ ಇದೆ, ನಾವು ಅದನ್ನು ಹೇಳ್ತೀವಿ ಅಂದರೆ ಇರೋ ಫ್ಯಾಕ್ಟಲ್ಲೇ ಹೇಳ್ಬೋದು. ಆದರೆ ಒಗ್ಗಟ್ಟಾಗಿ ನಿಮ್ಮಲ್ಲೇ ಗೊಂದಲ ಮೂಡಿ ನೀವು ಅದನ್ನೇ ಒಂದು ಬೇರೆ ಥರ ಥಿಂಕ್ ಮಾಡುವಂಥದ್ದು ಇರುತ್ತೆ. ಹಾಗಾಗಿ ನಮ್ಮ ಒಂದು ವಿಚಾರಗಳಲ್ಲಿ ಕ್ಯಾಸ್ಟು ಅದೆಲ್ಲ ವಿಚಾರಗಳಲ್ಲಿ ತೀರಾ ಪ್ರಪಂಚದಲ್ಲಿ ಇಲ್ದಿರುವಂಥದ್ದು.
ಇದರ ಪ್ರಪಂಚದಲ್ಲಿ ಇಲ್ಲ. ಆ ಥರ ವೀಕ್ಷಕರೇ ವಿಚಾರಗಳು. ಹಾಗಾಗಿ ಯಾವುದೇ ಕ್ಯಾಸ್ಟು ಯಾವುದೇ ಇದಾದ್ರೂ ನಮ್ಮಲ್ಲೇ ಆದಂತಹ ಮೌಲ್ಯಯುತವಾದಂತಹ ವ್ಯಕ್ತಿತ್ವ, ಮಾನವೀಯತೆ ಇದಿರಬೇಕಾಗುತ್ತೆ. ಅದೇ ಒಂದು ದಾರಿ, ಅದೇ ಒಂದು ಮಾರ್ಗ, ಅದೇ ಒಂದು ಮುಂದಿನ ಒಂದು ಸ್ತರಗಳಿಗೆ ಮಾರ್ಗ ಆಗಿರುತ್ತೆ. ಅದೇನೇ ದಾರಿ ತೋರಿಸುವಂಥದ್ದು. ಹಾಗಾಗಿ ಇದು ಪೂರಕವಾಗಿ ಗ್ರಂಥಗಳ ಅಧ್ಯಯನ, ಗ್ರಂಥಗಳ ಪಾಲನೆ ಸೂಚಕವಾಗಿರುತ್ತೆ. ಹಾಗಾಗಿ ಅದಕ್ಕೆ ಎಲ್ಲರೂ ಸ್ವತಂತ್ರರಾಗಿರ್ತಾರೆ ಆ ಸ್ತರಗಳಲ್ಲಿ. ಹಾಗಾಗಿ ಎಲ್ಲರಿಗೂ ಲಭಿಸುವಂಥದ್ದು, ಎಲ್ಲರೂ ಅರ್ಹರು, ಎಲ್ಲರೂ ಆ ಪಂಚಭೂತಗಳಿಂದನೇ ಇದಾಗಿರುವಂಥವ್ರು, ಕ್ರಿಯೇಟ್ ಆಗಿರುವಂಥವ್ರು, ಪ್ರಕೃತಿಯಾಗಿರುವಂಥವ್ರು. ಪ್ರಾಣಿಗಳು ಸಹ ಪಂಚಭೂತಗಳೇ, ಮನುಷ್ಯರು ಸಹ ಪಂಚಭೂತಗಳೇ. ಪಂಚಭೂತಗಳಿಗೆ ಭೇದ ಇಲ್ಲ, ಪಂಚಭೂತಗಳು ಸಮಾನವಾಗಿದೆ. ನಾವು ಪಂಚಭೂತಗಳ ಅಂಶವಾಗಿರುವಂತಹ ಜೀವಿಗಳು. ಆ ಒಂದು ನಿಟ್ಟಿನಲ್ಲಿ ಪ್ರಪಂಚ ಒಂದು ಜಾತಿ ವ್ಯವಸ್ಥೆ ಅನ್ನೋದು ಪ್ರಪಂಚದಲ್ಲಿ ಆಗಿರುವಂಥದ್ದು. ಅದು ಕಾರ್ಯಾನುಸೀಮಿತವಾಗೂ ಮತ್ತೊಂದು ಮೇಲು ಕೀಳು ತಾರತಮ್ಯ ಅವರವರ ಒಂದು ಪ್ರಾಪಂಚಿಕ ಚಿಂತನೆನೋ ವ್ಯಾಮೋಹನೋ ಮತ್ತೊಂದು ಮಗದೊಂದು ಒಂದು ಕ್ಷಣಿಕವಾದಂತಹ ವಿಚಾರಗಳಿಗೆ ಈ ಪ್ರಾಪಂಚಿಕ ವಿಚಾರದಲ್ಲೇ ಸಿಲುಕುವಂಥದ್ದು, ಇಲ್ಲೇ ಇದಾಗುವಂಥದ್ದು. ಎಲ್ಲಿ ಇಷ್ಟು ವ್ಯಾಮೋಹ ಇದೆ, ಎಲ್ಲಿ ಇದೇನಿದೆ ಅದು ಪುನಃ ಇಲ್ಲಿಗೆ ಲಾಕ್ ಮಾಡುತ್ತೆ, ಪುನಃ ಇಲ್ಲಿಯೇ ಸಿಗಿಸಿಕೊಳ್ಳುವಂತೆ ಆಗುತ್ತೆ. ಎಷ್ಟು ವ್ಯಾಮೋಹ ಯಾವುದರಲ್ಲಿ ಇದೆ, ಎಷ್ಟು ಏನಿದೆ ಅದು ಪುನಃ ಮರಳಿ ಆ ವ್ಯಾಮೋಹಕ್ಕೆ ಬರುತ್ತೆ. ಹಾಗಾಗಿ ಈ ಪ್ರಪಂಚಿಕ ವಿದೇನಿದೆ, ಎಷ್ಟು ವ್ಯಾಮೋಹ ಪಟ್ಟಷ್ಟು, ಹೆಚ್ಚು ಇದಾದಷ್ಟು ಅದು ಪುನಃ ಮರಳಿ ಸೈಕಲ್ ಏನಿದೆ, ಈಗ ಜನ್ಮನೋ ಮತ್ತೊಂದು ಮಗದೊಂದು ಏನು ಹಲವು ವಿಚಾರಗಳಲ್ಲಿ ಏನಿದೆ ವೀಕ್ಷಕರೇ, ಅದು ಪುನಃ ಮರಳಿ ಆಗಿರುವಂಥದ್ದು, ಪುನಃ ಅದು ಅದಕ್ಕೆ ಆದಂತಹ ನಿಟ್ಟಿನಲ್ಲಿ ಆಗುವಂಥದ್ದು. ಈ ಪ್ರಾಪಂಚಿಕ ವ್ಯಾಮೋಹ ಏನಿದೆ ಅದು ಸಹ ಅದೇ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂಥದ್ದು. ಪ್ರಾಪಂಚಿಕ ವ್ಯಾಮೋಹ ಅದು ಇದು ಅಂತ ಈ ಒಂದು ವಿಚಾರಗಳಲ್ಲಿ ಸಿಲುಕ್ಬಿಟ್ರೆ, ಪ್ರಾಪಂಚಿಕ ವಿಚಾರಗಳಲ್ಲಿ ಪ್ರಪಂಚದಲ್ಲಿ ಈ ಇದೇನಿದೆ ಆ ಒಂದು ವಿಚಾರಗಳಲ್ಲಿ ನಾವು ಏನೋ ಇದಾಗಬೇಕು, ಏನೋ ಇದು ಮಾಡಬೇಕು ಅನ್ನೋದು ಸಿಲುಕ್ಬಿಟ್ರೆ ಅದು ಪುನಃ ಅದಕ್ಕೆ ಇದಾದಂಗೆ ಅದು ಮರಳಿ ಅದು ಇದಾಗ್ತಾ ಇರುತ್ತೆ. ಅದರಿಂದ ವಿಮುಕ್ತಿಗೊಳ್ಬೇಕು, ಇದಾಗಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ಇದು ಮಾಡಬೇಕಾಗುತ್ತೆ. ನೈಜತೆಯಲ್ಲಿ ನಾವೇನು ಅನ್ನೋದು ಇದು ಮಾಡ್ಕೊಂಡು ಇದರಲ್ಲೇ ಜೀವಿಸ್ಬೇಕಾಗುತ್ತೆ ಹೊರತು ಈ ಪ್ರಾಪಂಚಿಕ ವ್ಯಾಮೋಹದಲ್ಲಿ ಅದನ್ನು ಲಾಕ್ ಮಾಡ್ಕೋಬಾರ್ದು. ಇದರಲ್ಲಿ ನಾವು ಏನು ಅಂದ್ಕೊಂಡು ಶ್ರೇಷ್ಠ ಅಂತಲೂ ಅಂದ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಯಾಕೆ ನಾನಲ್ಲ ಪ್ರಾಪಂಚಿಕವಾಗಿ ಹೇಳ್ತಿರೋದಷ್ಟೇ, ಇದರಲ್ಲಿ ಇರುವಂಥದ್ದಲ್ಲ ವೀಕ್ಷಕರೇ. ಹಾಗಾಗಿ ಆ ಒಂದು ಊಹೆಗೆ ಕಲ್ಪನೆಗೆ ಇರುವಂಥದ್ದಲ್ಲ ಆ್ಯಕ್ಚುಲಿ. ಈಗ ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋ ಆದಷ್ಟು ಇದು ಮಾಡ್ತೀನಿ ವೀಕ್ಷಕರೇ, ವೀಕ್ಷಿಸಿ ಒಂದು ಇದರಲ್ಲಿ. ಹಾಗಾಗಿ ಈ ಒಂದು ಇದೇನಿದೆ ಇದೆಲ್ಲ ಪ್ರಾಪಂಚಿಕ ವ್ಯಾಮೋಹ, ಪ್ರಾಪಂಚಿಕ ಬಂಧನ ಇವುಗಳಲ್ಲೇ ಸಿಗಿಸ್ಕೊಳ್ಳುತ್ತೆ, ಎಲ್ಲೂ ಹೋಗಲ್ಲ ಅದು. ಪುನಃ ಈ ಒಂದು ಬಂಧನಗಳಲ್ಲೇ ಪುನಃ ಈ ಒಂದು ಇದರಲ್ಲೇ ಈ ಒಂದು ಹೋರಾಟಗಳಲ್ಲೇ ಆಗೋಗುತ್ತೆ. ಮನುಷ್ಯ ಹೋರಾಡ್ತಾನೆ ಇರಬೇಕಾಗುತ್ತೆ. ಇದಕ್ಕೆ ಇದೇ ಇಲ್ಲ, ಇದಕ್ಕೆ ಇದೇ ಇಲ್ಲ ವೀಕ್ಷಕರೇ. ಈ ನಾನು ಅನ್ನೋದಕ್ಕೂ ಇದಿಲ್ಲ. ಈ ನಾನು ಅನ್ನೋದಕ್ಕೆ ದೈವಿಕವಾಗಿದೆ, ಅದಕ್ಕೆ ಅದು ನಿಷ್ಕಲ್ಮಶವಾಗಿರುವಂಥದ್ದು. ಈ ನಾನು ಅನ್ನೊಂದು ಇದೇನಿದೆ ಗೊತ್ತಾ, ಈ ಕ್ಯಾಸ್ಟನ್ನು ಹೊರತುಪಡಿಸಿ ನಾನು ಅನ್ನೋ ಅಹಮು, ನಾನು ಅದು ಇದು ಅಂತ ಹೇಳ್ಬಿಟ್ಟೆ ಏನೋ ಒಂದು ಇರೋದು. ಅದಕ್ಕೆ ಕ್ಯಾಸ್ಟು ಗೀಸ್ಟು ಏನಿರಲ್ಲ ಅಂತ ಅಂದ್ಬಿಡಿ, ಎಲ್ಲ ಸಮಾನವಾಗಿ ಉಪಯೋಗಿಸ್ತಾ ಹೋಗ್ತಾರೆ. ಅದಕ್ಕೂ ಸಹ ಅದು ಸಹ ವ್ಯಾಲ್ಯೂಬಲ್ ಅಲ್ಲ, ಅದು ಸಹ ಹೋರಾಟನೇ. ಈ ನಾನು ಅಂದ್ಕೊಂಡು ಮತ್ತೊಂದು ಮಗದೊಂದು ಅದರಿಂದನೂ ಸಹ ಹಲವು ಇದು ಬಂದ್ಬಿಡ್ತದೆ. ಮಾನಸಿಕವಾದಂತಹ ಅದರದೇ ಆದಂತಹ ಏರಿಳಿತ ಬೇರುಪೇರುಗಳಾಗುತ್ತೆ. ಹಾಗಾಗಿ ಈ ನಾನು ಅನ್ನೋದು ಸಹ ಆಧ್ಯಾತ್ಮಿಕವಾಗೋ ಅಥವಾ ವೈಜ್ಞಾನಿಕವಾಗೋ ಅದು ಸಹ ಸೂಕ್ತ ಅಲ್ಲ. ಅದು ಅದರದೇ ಆದಂಥ ಪರಿಣಾಮ ಬೀರುತ್ತೆ. ನಾನು ಅಂದ್ಕೊಂಡು ಹೋದಷ್ಟು ಅದು ಹೋರಾಟನೇ ಜೀವನ ಆಡಿ. ನಾನು ನನಗೆ ಅವಮಾನ ಆಗೋಯ್ತು, ನನಗದಾಯಿತು, ನನಗಿದಾಯಿತು, ಅದು ಇದು ಅದಕ್ಕೆ ಇನ್ನೊಂದೇನೋ ಮಾಡಿಕೊಂಡು ಅದಕ್ಕೇನೋ ಒಂದು ಇದು ಮಾಡಿಕೊಂಡು ಅದೇನೋ ಒಂದು ಅದೂ ನಡೀತಾ ಇರ್ತದೆ ಒಂದು ಪ್ರೋಸೆಸ್. ಹಾಗಾಗಿ ಈ ನಾನು ಅನ್ನೋದು ಸಹ ಮತ್ತೆ ಇದೆಲ್ಲ ಏನಿದೆ ಅದು ಪುನಃ ಮತ್ತಷ್ಟು ಈ ಇದರಲ್ಲೇ ಲಾಕ್ ಮಾಡುತ್ತೆ, ಈ ಇದರಲ್ಲೇ ಗೊಂದಲ ಮೂಡಿಸುತ್ತೆ. ಅದಕ್ಕಾಗೇ ಹೋರಾಟ ಮಾಡಬೇಕಾಗುತ್ತೆ, ಅದಕ್ಕೆ ಅದನ್ನು ಮೇಂಟೈನ್ ಮಾಡೋದೇ ಇದಾಗೋಗ್ಬಿಡುತ್ತದೆ ಜೀವನ ಪೂರ್ತಿ. ಅದನ್ನು ಬಿಟ್ಟು ಇದ್ದೇ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ ಅಂತ ಏನು ಹೇಳ್ತಾರೆ. ಇದನ್ನೆಲ್ಲ ಆಯಾಮಗಳಲ್ಲಿ
ನೋಡಿಕೊಂಡು ಆ ಒಂದು ಪ್ರಕ್ರಿಯೆಗಳಲ್ಲಿ ಸಾಗೋದೇ ಒಂದು ಜೀವನ ಇರುತ್ತೆ. ಜೀವನದ ಸಾರನೂ ಅದರಲ್ಲೇ ಅಡಗಿರುತ್ತೆ. ಹಾಗಾಗಿ ಎಲ್ಲನೂ ಇದೆ ವೀಕ್ಷಕರೇ ಒಂದು ಇದರಲ್ಲಿ. ಹಾಗಾಗಿ ಎಲ್ಲನೂ ಏಳು ಬೀಳು ಅನ್ನೋದು ನೋಡ್ತಾ ಇರಬೇಕು ಲೈಫಲ್ಲಿ. ಎಲ್ಲನೂ ಇದೆ, ಯಾರೇ ಏನೋ ಇದ್ರೂ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲ ಸ್ತರಗಳಲ್ಲೂ ನಾನು ಅನ್ನೋದಾಗಲೂ ಕ್ಯಾಸ್ಟ್ ಅನ್ನೋದು ಯಾತಿದ್ದಾಗ ಎಲ್ಲ ಸ್ತರಗಳಲ್ಲೂ ಅದು ಜಾಸ್ತಿ ಆಗಲ್ಲ. ಅದು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಎಕ್ಸ್ಟ್ರೀಮ್ಗೆ ಹೋಗುತ್ತೆ. ಯಾವುದೇ ಚಿಂತನೆಗಳು ನಾವು ಒಳ್ಳೇದು ಮಾಡಿದಷ್ಟು ನೆಕ್ಸ್ಟ್ ಎಕ್ಸ್ಟ್ರೀಮ್ಗೆ ಹೋಗುತ್ತೆ, ನೆಕ್ಸ್ಟ್ ವರ್ಷನ್ಗೆ ಹೋಗುತ್ತೆ. ಕೆಟ್ಟದ ಇದು ಮಾಡಿದಷ್ಟು ಅದು ನೆಕ್ಸ್ಟ್ ಇದಕ್ಕೆ ಹೋಗುವಂಥದ್ದು. ಹಾಗಾಗಿ ಯಾವುದೇ ವಿಚಾರಗಳಲ್ಲಿ ಹೋದಷ್ಟು ಅದು ನೆಕ್ಸ್ಟ್ ಎಕ್ಸ್ಟ್ರೀಮ್ಗೆ ಹೋಗುತ್ತೆ. ಎಕ್ಸ್ಟ್ರೀಮ್ಗೆ ಹೋದಷ್ಟು ಅದು ಸ್ಥಿರತೆಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಇರಬಹುದಾದಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಆದಂಥ ಹೋರಾಟಗಳು, ಅದಕ್ಕೆ ಆದಂತಹ ಅನಾವಶ್ಯಕ ವಿಚಾರಗಳಲ್ಲಿರುತ್ತೆ. ಆದರೆ ಯಾವುದೇ ರೀತಿಯ ತಾರ್ಕಿಕವಾದಂತಹ ಒಂದು ಸ್ಥಿತಿಗತಿಗಳಲ್ಲಿ ಆ ನೈಜತೆಯನ್ನು ಸಿಗಲ್ಲ, ಅಳೆದು ಹೋಗುವಂಥದ್ದು. ಎಷ್ಟೇ ಏನೇ ಇದು ಮಾಡಿದ್ರು ನೈಜತೆಯನ್ನು ಕಳೆದು ಅಥವಾ ನೈಜತೆ ಇಲ್ಲದೆ ಆ ಒಂದು ಇದ್ದಾಗ ಅಥವಾ ಒಂದು ಜೀವಿತಾವಧಿಯಲ್ಲಿ ಇದ್ದಾಗ ಅದು ನೈಜತೆಯನ್ನು ಕಳ್ಕೊಳ್ಳುತ್ತೆ. ವ್ಯಾಮೋಹ ಅಥವಾ ಒಂದು ವಿಚಾರಗಳಲ್ಲಿ ಇದ್ದಾಗ ಎಷ್ಟು ವರ್ಷ ಮನುಷ್ಯ ಆಗಿ ನಮ್ಮ ವಿಚಾರಗಳಲ್ಲಿ ನಾವು ಮಾಡ್ಬೋದು. ನಿಗದಿತ ಸೀಮಿತವಾದಂತಹ ಒಂದು ಕಾಲಾವಧಿ, ಒಂದು ಆಯಸ್ಸು, ಒಂದು ಮೈಕ್ರೋ ಸೆಕೆಂಡ್ ಕಾಲ ಅಷ್ಟೇ ಸೀಮಿತವಾಗಿರುವಂತಹ ಜೀವನ. ಅಷ್ಟರಲ್ಲಿ ಅದು ಅಂತಹ ವ್ಯಾಮೋಹದಲ್ಲಿ ಅದರಲ್ಲೇ ಲಾಕ್ ಆಗಿ ಪುನಃ ಅದಕ್ಕೆ ಇದಾಗಿ ಆ ವ್ಯಾಮೋಹದಲ್ಲೇ ಇರೋದು ಅದು ಇದಿಲ್ಲ ವೀಕ್ಷಕರೇ. ಈಗ ನಾನು ಏನು ಜಾತಿ ಅಥವಾ ಏನು ಧರ್ಮಗಳು ಅನ್ನೋದು ವಿಡಿಯೋಗಳೇನಿತ್ತು ಅದು ಸಹ ಅದೇ ವಿಚಾರಗಳು ಇರುವಂಥದ್ದು. ಕ್ಯಾಸ್ಟು ಸಹ ಅದೇ ವಿಚಾರಗಳು ಇರುವಂಥದ್ದು. ಅದರದೇ ಆದಂತಹ ದಾರಿಗಳು ಕ್ಯಾಸ್ಟ್ ಮಾಡಿಕೊಡುತ್ತೆ. ಹಾಗಾಗಿ ಕ್ಯಾಸ್ಟ್ ವಿಚಾರಗಳಲ್ಲಿ ಮುಂದಿನ ಆಯಾಮ ವೀಕ್ಷಿಸಿ ಮತ್ತು ಹೆಚ್ಚು ಅದನ್ನು ಇದು ಮಾಡ್ಕೊಳ್ಳೋಕ್ಕಿಂತ ಅದರದೇ ಆದಂತಹ ವ್ಯಕ್ತಿತ್ವಗಳಿರುತ್ತೆ, ಅದರದೇ ಆದಂತಹ ಮಾರ್ಗಗಳು, ಅದರದೇ ಆದಂತಹ ಇದಿರುತ್ತೆ ವೀಕ್ಷಕರೇ. ಅದರಲ್ಲೇ ಓದಾದಾಗ ಅದು ಏನೇ ಇದೆ ಆದ್ರೂ ಇದಾಗಿ ಲಭಿಸುವಂಥದ್ದು ಅಥವಾ ಆಗುವಂಥದ್ದು ಅದು ಎಲ್ಲರಿಗೂ ಲಭಿಸುವಂಥದ್ದೇ. ಆದರೆ ಈ ತಾರತಮ್ಯ ಅನ್ನೋದು ಕಾರ್ಯಕ್ಕೆ ಸೀಮಿತವಾಗಿ ಇದು ಮಾಡುವಂಥದ್ದು ಏನಿದೆ ಅದು ಅಷ್ಟು ಪ್ರಾಪಂಚಿಕವಾಗಿ ಸೀಮಿತ. ಅದು ಅಲ್ಲಿಗೆ ಪುನಃ ವ್ಯಾಮೋಹಕ್ಕೆ ದೂಡುತ್ತೆ. ಹಾಗಾಗಿ ವೀಕ್ಷಕರೇ ಇನ್ನೇನಿದೆ ಅಷ್ಟೇ ವೀಕ್ಷಕರೇ. ಓಕೆ, ಹಾಗಾಗಿ ಏನಿದೆ ಈ ಕ್ಯಾಸ್ಟ್ ಅಂತ ಏನಿದೆ ಈ ವಿಚಾರಗಳಲ್ಲಿ ನಮ್ಮದು ಈ ಥರ ಇದೆ, ನಂದು ಪ್ರತ್ಯೇಕವಾಗಿ ನಂದು. ಹಾಗಾಗಿ ವೀಕ್ಷಕರೇ ಪ್ರಪಂಚದಲ್ಲಿ ನೀವೆಲ್ಲ ನೋಡ್ತಿರಲ್ಲ, ಎಲ್ಲರೂ ತುಂಬ ಹೈ ಇದ್ದಾರೆ ನನಗಿಂತ. ನೀವು ಯಾವುದೇ ಲೋ ಕ್ಯಾಸ್ಟ್ ತೊಗೊಂಡ್ರು ನನಗಿಂತ ಹೈ ಇದ್ದಾರೆ. ನಾನು ಅವತ್ತು ಇದನ್ನೇ ಹೇಳಿದ್ದು, ಇವತ್ತು ಅದನ್ನೇ ಹೇಳ್ತಾ ಇರೋದು. ನೀವು ಪ್ರಪಂಚದಲ್ಲಿ ನೀವು ಯಾವುದೇ ಲೋ ಕ್ಯಾಸ್ಟ್ ಅಂತ ಏನು ನೋಡ್ತೀರಾ ಅವ್ರು ನನಗಿಂತ ಹೈ ಇದ್ದಾರೆ. ನಾನು ಅವತ್ತು ಅದನ್ನೇ ಹೇಳಿದೆ, ಇವತ್ತು ಅದನ್ನೇ ಹೇಳ್ತಿರೋದು, ಮುಂದಿನ ಸಹ ಅದನ್ನೇ ಹೇಳ್ತಿರೋದು. ಅಕಸ್ಮಾತ್ ನಾನು ಪ್ರಾಪಂಚಿಕವಾಗಿ ಏನು ಹೇಳ್ತಿದ್ದೀನಿ ಅದು ಸಹ ನಿಮಗೆ ಬೇರೆ ರೀತಿಯಲ್ಲಿ ಹೇಳ್ತಾ ಇರಬೇಕು ಅಂದರೆ ಪರಿವರ್ತನೆಗೊಳ್ಬೋದಂತಹ ಕ್ಯಾಸ್ಟ್, ಪರಿವರ್ತನೆ ಮಾಡ್ಬೋದು, ಪರಿವರ್ತಿಸಬಹುದಾದ ಕ್ಯಾಸ್ಟ್ ಆ ಸ್ತರಗಳಲ್ಲಿ ಪ್ರಾಪಂಚಿಕ ನೆಲೆಗಟ್ಟಲ್ಲಿ ಇರುವಂಥದ್ದು. ಹಾಗಾಗಿ ನಮ್ಮ ವಿಚಾರಗಳಲ್ಲಿ ನಾವು ಇಷ್ಟು ವಿಚಾರಗಳಲ್ಲಿ ಇದು ಮಾಡಿರುವಂಥದ್ದು ವೀಕ್ಷಕರೇ. ಹಾಗಾಗಿ ನಾನು ಎಷ್ಟೋ ಸಲ ನಿಮಗೆ ಇದನ್ನು ಇದು ಮಾಡ್ತಿರ್ತೀನಿ. ನಾನು ಗಂಡು ಸಹ ಅಂದರೆ ನಾನು ಪುರುಷ ಅಂತಲೂ ಹೇಳ್ತೀನಿ, ಇಲ್ಲ ನಾನು ಸ್ತ್ರೀ ಅಂತಲೂ ಹೇಳ್ತೀನಿ, ನಾನು ಮಂಗಳಮುಖಿ ಅಂತಲೂ ಹೇಳ್ತೀನಿ. ಹಾಗಾಗಿ ಕೆಲವರಿಗೆ ಅದು ಸಹ ಗೊಂದಲ ಅನ್ನೋದು ಬಿಡುತ್ತೆ. ಇದೇನಕ್ಕೆ ಈ ಥರ ಕೆಲವರು ಕೇಳಿದ್ದಾರೆ, ಏನಕ್ಕೆ ಈ ಥರ ಇದು ಅಂತ. ಹಾಗಾಗಿ ನಾನು ಆ ಥರನೂ ಇದು ಮಾಡ್ತೀನಿ ವೀಕ್ಷಕರೇ. ನಾನು ಸ್ತ್ರೀ ಅಂತಲೂ ನಾನು ಹೇಳ್ಕೊಳ್ತೀನಿ, ನಾನು ಮಂಗಳಮುಖಿ ಅಂತಲೂ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಹಾಗಾಗಿ ಹೆಮ್ಮೆ ಪಡ್ಕೊಂಡೇ ಕೂತ್ಕೊಳ್ತೀನಿ. ನನಗೆ ತುಂಬ ಇದಿದೆ, ಪ್ರೌಡ್ ಫೀಲ್ ಇದೆ. ನಾನು ಮಂಗಳಮುಖಿ ಅಂತಲೇ ನಾನು ಹೇಳ್ಕೊಳ್ತೀನಿ. ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ ಸುಮಾರು ವರ್ಷಗಳಿಂದಲೇ, 3-4 ವರ್ಷಗಳಿಂದಲೇ ಹೇಳಿದ್ದೀನಿ. ಹಾಗಾಗಿ ನಾನು ಸ್ತ್ರೀ ಅಂತಲೂ ಹೇಳ್ಕೊಳ್ತೀನಿ ಅಥವಾ ಮಂಗಳಮುಖಿ ಅನ್ನೋದು ನಾನು ತುಂಬ ಪ್ರೌಡ್ ಫೀಲ್ ಆಗಿ ನಾನು ಹೆಮ್ಮೆಯಿಂದ ಅಥವಾ ಒಂದು ಪ್ರೌಡಾಗಿ ಹೇಳ್ಕೊಳ್ತೀನಿ ನಾನು ಮಂಗಳಮುಖಿ ಅಂತ. ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ತದ್ವಿರುದ್ಧ ವೀಕ್ಷಕರೇ. ನಾನು ಸ್ವಲ್ಪ ಈ ಥರ ವಿಚಾರಗಳಲ್ಲಿ ನಾನು ಇರುವಂಥದ್ದು. ನನಗೇನು ಅದರಲ್ಲಿ ಇದಾಗುವಂಥದ್ದು ನನಗೇನಿಲ್ಲ. ನನಗೆ ಪ್ರಾಪಂಚಿಕವಾಗಿ ನನಗೆ ಏನು ಇದು ಮಾಡೋದು ನನಗೇನು ಅನಿಸ್ತಾ, ನನಗೆ ಪ್ರೌಡ್ ಇದೆ, ನಾನು ಪ್ರೌಡ್ ಫೀಲ್ ಪಡ್ತೀನಿ ನಾನು ಮಂಗಳಮುಖಿ ಅಂತ ಹೇಳ್ಕೊಳ್ಳೋಕ್ಕೆ. ಹಾಗಾಗಿ ಈ ಥರ ವಿಚಾರಗಳು ನನ್ನಲ್ಲಿ ಅಥವಾ ನನ್ನ ಒಂದು ಸ್ವಯಂ ಈ ವಿಚಾರಗಳಲ್ಲಿ ಇರುವಂಥದ್ದು. ಅದು ನಿಮಗೆ ಹಿಂದೆ ಎಲ್ಲ ನಿಮಗೆ ನೋಡಿದ್ದೀರ 3-4 ವರ್ಷದ ಹಿಂದೆ. ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಇದು ಮಾಡಿರುವಂಥದ್ದು ವೀಕ್ಷಕರೇ. ಹಾಗಾಗಿ
ಪ್ರಪಂಚ ಒಂದು ದಿಕ್ಕಲ್ಲಿ, ಪ್ರಪಂಚ ಒಂದು ಇದರಲ್ಲಿ ಇದಾಗಿರ್ಬೋದು. ಅದೇ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ನಿಮಗೆ ಹಲವು ವಿಚಾರಗಳಲ್ಲಿ ಗೊಂದಲ ಮಾಡುತ್ತೆ. ನಾವು ಯಾವುದಕ್ಕೂ ಪ್ರಯತ್ನ ಮಾಡ್ತಲ್ಲ. ಯಾವುದು ನಮಗೆ ಬೇಡ. ಅದರ ನೈಜತೆಯಲ್ಲಿ ಇರುವಂಥದ್ದು. ಅಲ್ಲಿ ನೈಜತೆನೇ ನಾವು ಹೇಳಿರುವಂಥದ್ದು. ಎಲ್ಲ ವಿಚಾರಗಳು ಆ, ಸಹ ವೀಕ್ಷಕರೇ. ಹಾಗಾಗಿ ಆ, ಈ ವಿಚಾರನ ಪುನಃ ಇದು ಮಾಡುವಂಥದ್ದು ಆಯಿತು. ಅದರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಬಳಕೆ ಮಾಡಿರುವಂಥದ್ದು. ಮತ್ತು ನನಗೆ ಮಾತಾಡೋಕ್ಕೆ, ವಿಡಿಯೋ ನೋಡೋಕ್ಕೆ ಇದೆಲ್ಲ ಅದು ಬರಲ್ಲ. ಆದಷ್ಟು ನಾನು ಇದಾಗಿ ನಾನು ಇದು ಮಾಡ್ತಾ ಇರುವಂಥದ್ದು. ಇದೆಲ್ಲ ಅಷ್ಟು ಇದಿಲ್ಲ ವೀಕ್ಷಕರೇ. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲನೂ ಇದೆ. ಎಲ್ಲ ಸ್ತರಗಳು, ಎಲ್ಲ ವಿಭಾಗಗಳು, ಎಲ್ಲ ಕ್ಷೇತ್ರಗಳು ಇದೆ. ಮಧ್ಯದಲ್ಲಿ ನಾನೊಂದು ಸ್ವಲ್ಪ ಈ ಥರ ಇದು ಮಾಡ್ತಾ ಇರೋವಂಥದ್ದು ಹಲವು ವಿಚಾರಗಳಲ್ಲಿ ಗೊಂದಲ ತಾನಾಗಿ ಆಗಬಹುದು. ಇವೆಲ್ಲ ವಿಚಾರಗಳಿಗೂ ಕಾರಣಗಳು, ಅದರದೇ ಆದಂತಹ ಕಾರಣಗಳಿದೆ, ಅದರದೇ ಆದ ವಿಚಾರಗಳಿದೆ. ಹಾಗಾಗಿ ತುಂಬ ಪ್ರಾಪಂಚಿಕ ವ್ಯಾಮೋಹ ಅನ್ನೋದು ಬಿಟ್ಟು ಇಲ್ಲೇನಾದರೂ ವಿಚಾರಗಳನ್ನೋದು ಬಂದಾಗ ಅದರಿಂದ ತಿಳ್ಕೊಳ್ಳುವಂಥದ್ದು ಏನಾದರೂ ಇದ್ದರೆ, ಅರಿವು ಮಾಡ್ಕೊಳ್ಳುವಂಥದ್ದು ಏನಿದ್ರೆ ದಯವಿಟ್ಟು ಅದನ್ನು ಅರಿವು ಮಾಡ್ಕೊಳ್ಳಿ. ಅಥವಾ ಅರಿವಾದರೆ ನಾನು ನನ್ನದೇ ಆದಂತಹ ಕ್ರಮ ಜೀವನದಲ್ಲಿ ಅಥವಾ ಬೇರೆ ಇದರಲ್ಲಿ ಇರ್ತೀನಿ. ಯಾವುದೇ ಇದರದ್ದು ನಾನು ಏನೇ ಕೆಲಸ ಮಾಡಿದ್ರು, ಏನೇ ಇದು ಮಾಡಿದ್ರು, ಯಾವುದೇ ರೀತಿಯಲ್ಲಿ ಇದ್ರೂ ನನ್ನದೇ ಅಂತಹ ಬೇರೆ ಆದಂತಹ ಸ್ಥಿತಿಗತಿಗಳು ಇರುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು ವೀಕ್ಷಕರೇ. ನಾನು ಯಾವುದಕ್ಕೂ ಅಷ್ಟು ದೇಹಕ್ಕೆಲ್ಲ ಪ್ರಾಮುಖ್ಯತೆ ಕೊಡುವಂತಹ ವ್ಯಕ್ತಿ ಅಲ್ಲ. ಹಾಗಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಇದಾಗಿರ್ತೀನಿ. ಆದರೆ ಪ್ರಾಪಂಚಿಕವಾಗಿ ಇದು ಮಾಡ್ತೀನಿ. ಎಲ್ಲೋ ಸ್ವಲ್ಪ ನೋಡಿದವ್ರಿಗೆ, ಈಗ ನೋಡಿ ಸಾಮಾನ್ಯವಾಗಿ ಅಷ್ಟು ಇದು ಮಾಡಲ್ಲ, ಆದರೆ ಪ್ರಾಪಂಚಿಕರಿಗೆ ಎಲ್ಲೋ ಒಂದು ಸ್ವಲ್ಪ ಅದು ಇದು ಅಂತ ಅನಿಸ್ಬೋದು. ಹಾಗಾಗಿ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಮತ್ತು ಕ್ಯಾಸ್ಟ್ ಅನ್ನೋ ವಿಚಾರಗಳಲ್ಲಿ ಮುಂದುವರಿದ ಆಯಾಮ ವೀಕ್ಷಿಸಿ, ವ್ಯಾಮೋಹಕ್ಕೆ ಸಿಲುಕದೆ ಈ ಒಂದು ದೇಹ, ಈ ಒಂದು ಪ್ರಕ್ರಿಯೆಗಳು, ಈ ಒಂದು ಸ್ಥಿತಿಗತಿಗಳಿಗೆ, ಸಂಬಂಧಗಳು, ಈ ಬಂಧಗಳು, ಇದಕ್ಕೆಲ್ಲ ಒಂದು ಸಿಲುಕದೆ ಅದರದೇ ಆದಂತಹ ಜೀವನ ಕ್ರಮಗಳು ಇರಬೇಕಾಗಿರುವಂಥದ್ದು. ಅದೇ ನೈಜತೆ. ತುಂಬ ವ್ಯಾಮೋಹ, ತುಂಬ ತೀರಾ ಇದರಲ್ಲಿ ಇದ್ದಷ್ಟು ಅದು ಪುನಃ ಅದು ರೀಸೈಕಲ್ ಆದಂತಹ ಸ್ಥಿತಿಗತಿಗಳಿಗೆ ಇದಾಗುವಂಥದ್ದು. ಯಾವುದೇ ವ್ಯಾಮೋಹ, ಯಾವುದೇ ಸ್ಥಿತಿಗತಿಗಳಲ್ಲಿ ಯಾವುದು ಸಹ ಇಲ್ಲದೇ ಆದಂತಹ ಅದರದೇ ಆದಂತಹ ಸಾತ್ವಿಕ ಜೀವನ ಏನಿದೆ ಅದು ಸಹ ತುಂಬ ಇದಾಗಿರುವಂಥದ್ದು. ಅಂತಹ ಜೀವನ ಅದು ವೀಕ್ಷಕರೇ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಕೆಲವೊಂದು ವಿಡಿಯೋಗಳು ಎಲ್ಲನೂ ಆದಷ್ಟು ನೋಡಿಬಿಟ್ಟು ಈ ವೀಕ್ಷಣೆಯನ್ನು ಇದನ್ನು ಸಹ ವೀಕ್ಷಣೆ ಮಾಡಿ. ಹಲವು ವಿಚಾರಗಳಿಗೆ ಯಾವುದಕ್ಕೂ ಕೆಲವೊಂದೆಲ್ಲ ಅನ್ವಯ ಇಲ್ಲ. ಅದು ಎಲ್ಲರಿಗೂ, ಎಲ್ಲ ವಿಚಾರಗಳು ಎಲ್ಲರಿಗೂ ಇದಾಗಿರುವಂಥದ್ದು. ಎಲ್ಲರೂ ಅದು ಇದೆ ವೀಕ್ಷಕರೇ. ಹಾಗಾಗಿ ಯಾವುದಕ್ಕೂ ಯಾವುದು ಸಂಬಂಧ ಪಡೋದಿಲ್ಲ. ಅವರದೇ ಆದಂತಹ ವಿಚಾರಗಳಿಗೆ ಇರುವಂಥದ್ದು ಇದೆ. ಹೀಗೆ ಮುಂದಿನ ಆಯಾಮದಲ್ಲಿ ನಿರೀಕ್ಷಿಸಿ. ನಮಸ್ಕಾರ ಎಲ್ಲರಿಗೂ.